ಎಲ್ಲರಿಗೂ ಸುಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಶುರು ಮಾಡ್ತೇವೆ. ಅದಕ್ಕೆ ಮುಂಚೆ ಆಮ್, ನಾವು ನಿಮ್ಮ ಮೈಕ್ರೋಫೋನ್ಗಳನ್ನೆಲ್ಲ ಬಂದ್ ಮಾಡಿದ್ದೀವಿ. ಹಾಗಾಗಿ ನಿಮ್ಮ ಸ್ಕ್ರೀನ್ ಕೆಳಗಡೆ ಮೆಸೇಜ್ ಬಾಕ್ಸ್ ಇರುತ್ತೆ. ಅದರಲ್ಲಿ ನೀವು ನಮ್ಮನ್ನ ಏನಾದ್ರೂ ಸಂದೇಶ ಕಳಿಸೋದಿದ್ರೆ ಆ ಮೆಸೇಜ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡ್ಬೋದು. ಸೊ ನಾವು ಇನ್ನೊಂದಷ್ಟು ಜನ ಸೇರೋವರೆಗೂ ನೀವು ಎಲ್ಲಿಂದ ಬಂದಿದ್ದೀರಾ ಮತ್ತೆ ನಿಮಗೆ ಬಹಳ ಇಷ್ಟವಾದ ಪಕ್ಷಿ ಯಾವುದು ಅಂತ ಮೆಸೇಜ್ ಬಾಕ್ಸ್ ನಲ್ಲಿ ಟೈಪ್ ಮಾಡ್ತೀರಾ? ಸೊ ಕೆಲವ್ರಿಗೆ ಮೆಸೇಜ್ ಬಾಕ್ಸ್ ಎಲ್ಲಿಲ್ಲ ಅಂತ ಸಿಗದೆ ಹೋದ್ರೆ ನಾನು ಈ ಸ್ಕ್ರೀನ್ ನಲ್ಲಿ ತೋರಿಸ್ತೀನಿ ನೋಡಿ. ಇದು ಸ್ಕ್ರೀನ್ ಅಂದ್ರೆ ಇಲ್ಲಿ ಕೆಳಗಡೆ ಆ ಈ 4ನೇ ಇದು ಚಾಟ್ ಬಾಕ್ಸ್. ನೀವು ಇದರಲ್ಲಿ ನಿಮ್ಮ ಮೆಸೇಜ್ ನ ನಮ್ಗೆ ತಿಳಿಸ್ಬೋದು. ಬೆಂಗಳೂರು, ಮಂಗಳೂರು, ಉಡುಪಿ. ಓಕೆ, ಬೆಂಗಳೂರು, ಮೈಸೂರು. ಓಕೆ, ಪೀಕಾಕ್, ವೈಟ್ ಐ, ನೆಕ್. ಓಕೆ, ಓಕೆ. ಈಗ ಸೇರಿದವ್ರಿಗೆ ನಾವು ನಿಮ್ಮ ಮೈಕ್ರೋಫೋನ್ಗಳನ್ನ ಬಂದ್ ಮಾಡಿದ್ದೀವಿ. ಹಾಗಾಗಿ ನೀವು ಎಲ್ಲಿಂದ ಬಂದಿದ್ದೀರಾ ಮತ್ತೆ ನಿಮಗೆ ಬಹಳ ಇಷ್ಟವಾದಂತ ಪಕ್ಷಿ ಯಾವುದು ಅನ್ನೋದನ್ನ ಮೆಸೇಜ್ ನಲ್ಲಿ ಟೈಪ್ ಮಾಡಿ ನಮ್ಗೆ. ನಮಸ್ಕಾರ ಅಭಿಷೇಕ್. ಹಾಗೆ ಓಕೆ, ಬೆಂಗಳೂರಿಂದ ಸುಮಾರು ಜನ ಇದ್ದೀರಾ. ತುಮಕೂರು, ಉಪ್ಪಿನಂಗಡಿ, ಓಕೆ. ಸುಮಾರು ಜನಕ್ಕೆ ನವಿಲ್ ಇಷ್ಟ ಅನ್ಸುತ್ತೆ. ಹಲೋ ಜೋಶಿಕಾ. ಪೆರಿಗ್ರೀನ್ ಫ್ಯಾಲ್ಕನ್. ಓಕೆ, ಇನ್ನೊಂದಷ್ಟು ಸ್ವಲ್ಪ ಜನ ಕಾದ್ಬಿಟ್ಟು ಆಮೇಲೆ ಶುರು ಮಾಡೋಣ. ಎಲ್ಲಾರ್ಗೂ ಕೇಳಿಸ್ತಿದೆಯಲ್ಲ ನಾನು ಹೇಳ್ತಿರೋದು? ಅಂದ್ರೆ ನಿಮ್ಮ ಮೈಕ್ರೋಫೋನ್ ನಾವು ಮ್ಯೂಟ್ ಮಾಡಿದ್ದೇವೆ. ಓಕೆ, ಓಕೆ. ವಾಲ್ಯೂಮ್
ಓಕೆ, ಕೆಲವರು ಮೆಸೇಜ್ ಬಾಕ್ಸ್ ನಲ್ಲಿ ಉತ್ತರ ಕೊಟ್ಟಿದ್ದೀರಾ. ಇನ್ನ ಮಿಕ್ಕಿದವ್ರಿಗೆ ನಿಮ್ಮ ಹೆಸರು, ನೀವು ಎಲ್ಲಿಂದ ಬಂದಿದ್ದೀರಾ ಮತ್ತೆ ನಿಮ್ಗೆ ಇಷ್ಟ ಆದಂತ ಹಕ್ಕಿ ಬಗ್ಗೆ ನಮ್ಗೆ ತಿಳಿಸಿ ಮೆಸೇಜ್ ನಲ್ಲಿ. ಬಾಗಲ್ಕೋಟ್, ಓಕೆ. ಸುಮಾರು ಬೇರೆ ಬೇರೆ ಪ್ರದೇಶದಿಂದ ಎಲ್ಲ ಸೇರಿದ್ದೀರಾ. ಹೈದ್ರಾಬಾದ್. ಬ್ಯಾಂಗ್ಳೂರ್. ಓಕೆ, ಬಲರಾಜ್, ನಿಮ್ಮ ಇಷ್ಟವಾದಂತ ಹಕ್ಕಿ? ಓಕೆ, ಒಂದೆರಡು ನಿಮಿಷದಲ್ಲಿ ಶುರು ಮಾಡೋಣ. ಓಕೆ, ಹಾರ್ನ್ಬಿಲ್. ಸಂತೋಷ. ಓಕೆ, ಸೊ ಶುರು ಮಾಡೋಣ. ನಮಸ್ಕಾರ, ನನ್ನ ಹೆಸರು ಅಭಿಷೇಕ ಅಂತ. ನಾನು ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಅನ್ನೋ ಸಂಸ್ಥೆಯಲ್ಲಿ ಅರ್ಲಿ ಬರ್ಡ್ ಅನ್ನೋ ಪ್ರಾಜೆಕ್ಟ್ ಜೊತೆ ಭಾಗಿಯಾಗಿದ್ದೇನೆ. ನಾವು ಪಕ್ಷಿಗಳ ವೈವಿಧ್ಯತೆ ಬಗ್ಗೆ ಜನಗಳಿಗೆ ಪರಿಚಯ ಮಾಡಿಸೋದಕ್ಕೆ ಇಂಗ್ಲಿಷ್ನಲ್ಲಿ ಈ ಸರಣಿಗಳನ್ನ ಇಷ್ಟು ದಿನ ಮಾಡ್ತಾ ಇದ್ವಿ. ಇದು ಕನ್ನಡದ ಮೊದಲನೆಯ ಕಾರ್ಯಾಗಾರ. ಸೊ ಮತ್ತೆ ಮುಂದೆ ಹೋಗೋದಕ್ಕೆ ಮುಂಚೆ ಮತ್ತೆ ನಾವು ನಿಮ್ಮ ಮೈಕ್ರೋಫೋನ್ನೆಲ್ಲ ಬಂದ್ ಮಾಡಿದ್ದೀವಿ. ಹಾಗಾಗಿ ನೀವು ಏನೇ ನಮ್ಗೆ ಮೆಸೇಜ್ ಏನಾದ್ರು ತಿಳಿಸೋದಿದ್ರು ಈ ಮೆಸೇಜ್ ಬಾಕ್ಸ್ ನಲ್ಲಿ, ಇಲ್ಲಿ ಸರ್ಕಲ್ ತೋರಿಸ್ತಿದ್ಯಲ್ಲ, ಈ ಮೆಸೇಜ್ ಬಾಕ್ಸ್ ನಲ್ಲಿ ನಮ್ಗೆ ಟೈಪ್ ಮಾಡಿ ಹೇಳಿ. ಓಕೆ. Abhi, I've unmuted Subi. Okay. Briefly as he asked. Okay, yeah. Subi? Yeah, thank you. No, I was just trying to look at Shweta's post that she is from Bagalkot. Okay. I was in Bagalkot doing the Almaty Dam bird survey. We counted about 50,000 birds that day. Wow, lovely. Okay. Okay, so ಶುರು ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ನಮ್ಮ ಸುತ್ತಮುತ್ತ ಸಾಮಾನ್ಯವಾಗಿ ಕಾಣುವಂತಹ ಪಕ್ಷಿಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ. ಭಾರತ ನಮಗ್ ತಿಳಿದಿರೋ ಹಾಗೆ ವೈವಿಧ್ಯಮಯ ದೇಶ. ನಮ್ಮಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಹಿಡಿದು ಸಮುದ್ರ ತೀರ, ಮರುಭೂಮಿ, ಹಿಮಪರ್ವತ ಮತ್ತಿತರ ಅನೇಕ ರೀತಿಯ ಪರಿಸರ ವ್ಯವಸ್ಥೆಯನ್ನ ನಾವು ಕಾಣಬಹುದು. ಈ ವೈವಿಧ್ಯತೆಯ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಅನೇಕ ರೀತಿಯ ಪಕ್ಷಿ ಸಂಕುಲಗಳನ್ನು ಕೂಡ ಸಂಕುಲಗಳನ್ನ ನಾವು ಕಾಣುತ್ತೇವೆ. ಸೊ ಭಾರತದಲ್ಲಿ ಸುಮಾರು 1300ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ನೆಲೆಸಿವೆ. ಅವುಗಳಲ್ಲಿ ಭಾರತದ ನಿವಾಸಿ ಪಕ್ಷಿಗಳಿವೆ ಅಥವಾ ವಲಸೆ ಬರುವ ಪಕ್ಷಿಗಳು ಇವೆ. ಅಂದ್ರೆ ಇಲ್ಲೇ ನಿವಾಸಿಯಾಗಿರೋ ಹಕ್ಕಿಗಳಂದ್ರೆ ಇಡೀ ವರ್ಷ ಇಲ್ಲೇ ಉಳಿದುಕೊಂಡು ಇಲ್ಲೇ ಸಂತಾನೋತ್ಪತ್ತಿ ಮಾಡ್ಕೊಂಡು ಇರುವಂತ ಹಕ್ಕಿಗಳು. ಅದೇ ಚಳಿಗಾಲದಲ್ಲಿ ಬೇರೆ ಖಂಡಗಳಿಂದ ಅಂದ್ರೆ ಯುರೋಪ್ ಇರ್ಬೋದು, ಮಧ್ಯ ಏಷ್ಯಾ ಇರ್ಬೋದು, ಅಲ್ಲಿಂದ ಎಲ್ಲ
ಅಂತಹ ಸ್ಥಳದಿಂದ ಚಳಿಗಾಲದಲ್ಲಿ ಬಂದು ಬೇಸಿಗೆ ಕಾಲದವರೆಗೂ ಉಳ್ಕೊಂಡು ವಾಪಸ್ಸು ಹೋಗುವಂತ ಪಕ್ಷಿಗಳನ್ನ ನಾವು ವಲಸೆ ಬರುವ ಪಕ್ಷಿಗಳು ಅಂತ ಹೇಳ್ತೀವಿ. ಕೆಲವೊಮ್ಮೆ ಹಿಮಾಲಯದಿಂದನೂ ಕೆಲವು ಪಕ್ಷಿಗಳು ನಮ್ಮ ಬಯಲು ಪ್ರದೇಶಗಳಿಗೆ ವಲಸೆ ಬರ್ತವೆ. ಸೊ ಇವಾಗ ಇಲ್ಲಿ ಭಾರತದಲ್ಲೇ ನೆಲೆಸಿರುವಂತ ಹಕ್ಕಿಗಳಲ್ಲೂ ಬಹಳಷ್ಟು ಸ್ಥಳೀಯ ಹಕ್ಕಿಗಳಿವೆ. ಅಂದರೆ ಅವು ಭಾರತದಲ್ಲಿ ಮಾತ್ರ ಕಾಣುವಂತ ಹಕ್ಕಿಗಳು, ಇಡೀ ಜಗತ್ತಿನಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಕೆಲವಂತೂ ಭಾರತದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮಾತ್ರ ಸಿಗೋಂತ ಕೆಲವು ಪಕ್ಷಿಗಳು ಇದಾವೆ. ಸೊ ಈ ತರದ ಪಕ್ಷಿಗಳು, ಸೊ ಭಾರತದಲ್ಲಿ ಇಷ್ಟೊಂದು ವೈವಿಧ್ಯಮಯವಾಗಿರುವಂತ ಹಕ್ಕಿಗಳು ಇರೋದ್ರಿಂದ ಸುಮಾರು ಪಕ್ಷಿ ವೀಕ್ಷಕರಿರ್ಬೋದು ಅಥವಾ ಸಂಶೋಧಕರಿರ್ಬೋದು, ಅವರು ಹೊರಗಡೆ ದೇಶದಿಂದನೂ ನಮ್ಮ ದೇಶಕ್ಕೆ ಇವುಗಳನ್ನ ನೋಡಕ್ಕೆ ಬರ್ತಾರೆ. ಈಗ ಕೆಲವು ಪಕ್ಷಿಗಳ ದಾಖಲೆಗಳನ್ನ ತಿಳಿದುಕೊಳ್ಳೋಣ. ಸೊ ಭಾರತದಲ್ಲಿ ಅತಿ ಎತ್ತರವಾದ ಪಕ್ಷಿ ಅಂದರೆ ಸಾರಸ್ ಕ್ರೌಂಚ. ಇದು ಒಂದು 6 ಅಡಿ ಎತ್ತರ ಇರ್ತದೆ. ಮತ್ತೆ ವಿಶ್ವದಲ್ಲೇ ಅತಿ ಎತ್ತರವಾದ ಹಕ್ಕಿ ಅಂದ್ರೆ ಆಸ್ಟ್ರಿಚ್. ಆದ್ರೆ ಈ ಆಸ್ಟ್ರಿಚ್ ಹಕ್ಕಿ ಅದಕ್ಕೆ ಹಾರಕ್ಕೆ ಆಗೋದಿಲ್ಲ. ಇವಾಗ ಸಣ್ಣ ಹಕ್ಕಿಗಳಲ್ಲಿ ಭಾರತದಲ್ಲಿ ಬದನಿಕೆ ಅನ್ನೋ ಹಕ್ಕಿ ತುಂಬಾ ಸಣ್ಣದು, ಒಂದು 8 ಸೆಂಟಿಮೀಟರ್ ಇರುತ್ತೆ ಅಷ್ಟೇ. ಇದು ಚಿಕ್ಕದಾಗಿರೋದ್ರಿಂದ ನೋಡೋದಕ್ಕೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಬೇಗ ಹಾರ್ತಾ ಇರುತ್ತೆ ಇದು. ಆದ್ರೆ ಅದ್ರ ಧ್ವನಿ ಸುಲಭವಾಗಿ ನಾವು ಕೇಳ್ಬೋದು. ನಿಮ್ಮ ಮನೆ ಸುತ್ತಮುತ್ತ ಗಸಗಸೆ ಮರ ಇದ್ರೆ ಅಂತೂ ಈ ಪಕ್ಷಿ ಖಂಡಿತ ಬರುತ್ತೆ. ಈ ಫೋಟೋದಲ್ಲಿ ಇಲ್ಲಿ ಚಿತ್ರದಲ್ಲಿ ನೋಡ್ತಿರೋ ಹಾಗೆ ಅವು ಬಾಯಿ ತುಂಬಾ ಚಿಕ್ಕದಾದ್ರೂ ದೊಡ್ಡ ಗಸಗಸೆ ಹಣ್ಣನ್ನ ಜಜ್ಜಿಬಿಟ್ಟು ಅವು ಅದರ ರಸನ ಹೀರ್ಕೊಳ್ತವೆ. ಮತ್ತೆ ವಿಶ್ವದಲ್ಲಿ ಅತಿ ಚಿಕ್ಕದಾದ ಹಕ್ಕಿ ಅಂದ್ರೆ ಈ ಬಿ ಹಮ್ಮಿಂಗ್ ಬರ್ಡ್ ಅಂತ. ಅಂದ್ರೆ ಇದನ್ನ ನೀವು ದೂರದಿಂದ ನೋಡಿದ್ರೆ ಅದು ಹಕ್ಕಿ ಅಂತಲೇ ಗೊತ್ತಾಗಲ್ಲ. ಅದು ಒಳ್ಳೆ ಜೇನು ನೊಣದಂತಾನೆ ಕಾಣುತ್ತೆ ಅದು ಹಾರ್ತಾ ಇದ್ರೆ, ಇದು ಹೂಗಳ ಮುಂದೆ ಹಾರ್ತಾ ಇದ್ರೆ. ಇದೊಂದು 5 ಸೆಂಟಿಮೀಟರ್ ನಷ್ಟು ಇರ್ಬೋದು ಅಷ್ಟೇ. ಇವಾಗ ಹಕ್ಕಿಗಳು ಹೊಸ್ತೇನಲ್ಲ ನಮ್ಗೆ. ನಮ್ಮ ಸುತ್ತಮುತ್ತ ನೋಡೋದ್ರ ಜೊತೆಗೆ ನಮ್ಮ ಪುರಾಣದಲ್ಲೂ ಕೂಡ ನಾವು ಹಕ್ಕಿಗಳ ಬಗ್ಗೆ ಪುರಾಣದಲ್ಲೂ ಪ್ರಸ್ತಾವನೆ ಆಗಿದೆ. ಇವಾಗ ಇಲ್ಲಿ ವಿಷ್ಣುವಿನ ವಾಹನ ಒಂದು ಪಕ್ಷಿ ಅಂತ ಹೇಳ್ತಾರೆ. ಸೊ ಆ ವಿಷ್ಣುವಿನ ವಾಹನ ಯಾವ ಪಕ್ಷಿ ಇರ್ಬೋದು ನಿಮಗ್ ತಿಳಿದಿರೋ ಹಾಗೆ? ಚಾಟ್ ಬಾಕ್ಸ್ ನಲ್ಲಿ ಹೇಳಿ, ವಿಷ್ಣುವಿನ ಪಕ್ಷಿ ಯಾವ್ದಿರ್ಬೋದು? ಓಕೆ, ತುಂಬಾ ಜನ ಗರುಡ ಅಂತ ಹೇಳ್ತಿದ್ದಾರೆ, ಅದು ಸರಿ. ಸೊ ವಿಷ್ಣುವಿನ ಪಕ್ಷಿ ಗರುಡ. ಸೊ ಇವತ್ತಿನ ನಾವು ಇಂಗ್ಲಿಷ್ ನಲ್ಲಿ ಇದನ್ನ ಬ್ರಾಹ್ಮಿಣಿ ಕೈಟ್ ಅಂತ ಹೇಳ್ತೀವಿ. ಇದರ ಧ್ವನಿ ಕೇಳಕ್ಕಾಗತ್ತಾ ನೋಡೋಣ. ಸೊ ಈ ಗರುಡ ಪಕ್ಷಿನ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ. ಇದು ನೋಡಿಲ್ದೆ ಹೋದ್ರು, ನೀವು ಆಕಾಶದಲ್ಲಿ ತುಂಬಾ ಅಷ್ಟು ಗಮನ ಕೊಟ್ಟು ನೋಡದೆ ಹೋಗಿದ್ರು ಅದ್ರ ಧ್ವನಿ ಅಂತೂ ನಿಮ್ಗೆ ಪರಿಚಯ ಇರ್ಬೋದು. ಸೊ ಇನ್ನೊಂದು ನಮ್ಮ ಪುರಾಣದಲ್ಲಿ ಬಂದಿರುವಂತ ಪಕ್ಷಿ ಅಂದ್ರೆ ನಾವೆಲ್ಲ ಜಟಾಯುನ ಕಥೆನ ಕೇಳಿದಿರಾ. ಹೇಗೆ ಜಟಾಯು ರಾವಣ ಸೀತಾಪರಣ ಮಾಡೋ ಸಮಯದಲ್ಲಿ ತನ್ನ ಹೋರಾಡಿ ತನ್ನ ಜೀವನ ತ್ಯಾಗ ಮಾಡಿದ ಪಕ್ಷಿ. ಸೊ ಈ ಜಟಾಯು ನಮ್ಮ ಒಂದು ರಣಹದ್ದಿನ ಕುಟುಂಬಕ್ಕೆ ಸೇರಿದೆ ಅಂತ ಹೇಳಲಾಗುತ್ತದೆ. ಮತ್ತೆ ನಮ್ಮ ದೇಶದ ಪುರಾಣಗಳಲ್ಲಿ ಮಾತ್ರ ಅಲ್ಲ, ಬೈಬಲ್ ನಲ್ಲಿರ್ಬೋದು ಅಥವಾ ಕುರಾನ್ ನಲ್ಲಿರ್ಬೋದು, ಇಂಥ ಇದರಲ್ಲೂ ಕೂಡ ಪಕ್ಷಿಯ ಬಗ್ಗೆ ಪ್ರಸ್ತಾವನೆ ಮಾಡಲಾಗಿದೆ. ಸೊ ಬೈಬಲ್ ನಲ್ಲಿ ಒಂದು ಹೇಳಿಕೆ ಇದೆ, ಆಕಾಶದಲ್ಲಿ ಕೊಕ್ಕರೆ ಅದರ ಋತುಗಳನ್ನು ತಿಳಿದಿದೆ ಅಂತ ಒಂದು ಬರೆದಿದ್ದಾರೆ. ಹಾಗೆಯೇ ಕುರಾನ್ ನಲ್ಲಿ
ನಮ್ಮ ಕವಲು ತೋಕೆಗಳನ್ನು ತುಂಬಾ ಅಂದ್ರೆ ಅವರು ಹೇಳ್ತಾರೆ, ಮೆಕ್ಕಾದ ಕಾಬಾದಲ್ಲಿ ಆಕ್ರಮಣಕಾರಿಯಾದಾಗ ಆ ಸೈನ್ಯದಿಂದ ಈ ಕವಲು ತೋಕೆಗಳು, ಅವರು ಅದರಲ್ಲಿ ಅಬಾಬಿಲ್ ಅಂತಾರೆ, ಅವುಗಳು ರಕ್ಷಣೆ ಮಾಡಿದ್ವು ಅಂತ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಪುರಾಣ ಕಥೆಗಳು ಮಾತ್ರ ಅಲ್ಲ, ಈಗ ಕೂಡ ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಪಕ್ಷಿಗಳಿಗೆ ತುಂಬಾ ಬೆಲೆ ಕೊಡ್ತಾರೆ. ಇವಾಗ ಇವು ಕ್ರೌಂಚ ಪಕ್ಷಿ ಕರ್ನಾಟಕದಲ್ಲಿ ಕಂಡು ಬರೋದಿಲ್ಲ, ಬಟ್ ಉತ್ತರ ಪ್ರದೇಶ ಕಡೆ ಎಲ್ಲ ಹೊಲ ಗದ್ದೆಗಳಲ್ಲಿ ನೋಡ್ಬೋದು. ಅಲ್ಲಿನ ಜನ ಇವು ಹೊಲ ಗದ್ದೆ ಬಂದು ಹಾಳು ಮಾಡ್ತವೆ ಅಂತ ತಿಳಿಯೋದಿಲ್ಲ. ಯಾಕಂದ್ರೆ ನೀವು ಕ್ರೌಂಚ ಪಕ್ಷಿ ಬಗ್ಗೆ ಕೇಳಿದ್ರೆ ಅವು ಗಂಡು ಹೆಣ್ಣು ಜೀವನ ಪೂರ್ತಿ ಒಟ್ಟಿಗೆ ಇರ್ತವೆ. ಸೊ ಅವು ಒಂದು ಪ್ರೀತಿಯ ಸಂಕೇತ ಅಂತ ಹೇಳಲಾಗ್ತದೆ. ಅವು ನಿಷ್ಠೆಗೆ ಪ್ರತಿರೂಪಕವಾಗಿರೋದ್ರಿಂದ ಅಲ್ಲಿನ ರೈತರು ಅವಕ್ಕೆ ಹಾನಿ ಮಾಡೋದಿಲ್ಲ. ಇನ್ನೊಂದು sorry to interrupt. There's a request to give the bird names in English also. Okay, fine. Yeah, I'll do that. ಸೊ ಇದು ಬಂದು ಸಾರಸ್ ಕ್ರೇನ್ ಇಂಗ್ಲಿಷ್ ನಲ್ಲಿ. ಮತ್ತೆ ನಾವು ಮಂಗಟ್ಟೆ ಪಕ್ಷಿಗಳನ್ನ ಕೇಳಿರ್ಬೋದು, ಹಾರ್ನ್ಬಿಲ್ಸ್. ಸೊ ಇವಾಗ ಮಂಗಟ್ಟೆ ಪಕ್ಷಿಗಳ ನಿಮ್ಗೆ ಅವುಗಳ ಸಂತಾನೋತ್ಪತ್ತಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಅವು ಮೊಟ್ಟೆ ಇಟ್ಟು ಮರಿ ಮಾಡೋ ಟೈಮ್ನಲ್ಲಿ ಗಂಡು ಹೆಣ್ಣು ಒಂದು ಪೊಟ್ರೆನ್ ಹುಡುಕ್ಬಿಟ್ಟು, ಮರದ ಪೊಟ್ರೆನ ಹೆಣ್ಣು ಹೋಗಿ ಆ ಪೊಟ್ರೆ ಒಳಗಡೆ ಕುತ್ಕೊಂಡು ಅದನ್ನ ಪೂರ್ತಿ ಮುಚ್ಚಿಬಿಡ್ತಾರೆ. ಆದ್ರೆ ಒಂದು ಸಣ್ಣ ತೂತ್ ಮಾತ್ರ, ಅದ್ರ ಕೊಕ್ಕು ಆಚೆ ಬರಷ್ಟು ಮಾತ್ರ ಬಿಟ್ಬಿಟ್ಟು ಗಂಡು ಹೆಣ್ಣು ಸೇರ್ಕೊಂಡು ಅದನ್ನ ಪೂರ್ತಿ ಮುಚ್ಚಿಬಿಡ್ತವೆ. ಸೊ ಹೆಣ್ಣು ಒಳಗಡೆ ಆ ಚಿಕ್ಕ ರಂಧ್ರದಲ್ಲಿ ಕೂತ್ಕೊಂಡು ತನ್ನ ಮೈಯಲ್ಲಿರೋ ಪುಕ್ಕನೆಲ್ಲ ಉದುರಿಸ್ಬಿಟ್ಟು ಅದ್ರಲ್ಲೇ ಒಂದು ಹಾಸಿಗೆ ತರ ಮಾಡಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಅಲ್ಲಿ ಗಂಡು ಅವಾಗ ಅಷ್ಟು ದಿನ ಅವಳು ಮೊಟ್ಟೆ ಇಟ್ಟು ಅದು ಮರಿಯಾಗಿ ಅವು ದೊಡ್ಡವಾಗೋವರೆಗೂ ಗಂಡು ಅವಳಿಗೆ ಊಟ ಕೊಡುತ್ತೆ ಆ ಚಿಕ್ಕ ಒಂದು ರಂಧ್ರದಿಂದ. ಸೊ ಅದಕ್ಕೋಸ್ಕರ ಈಗ ಅರುಣಾಚಲ ಪ್ರದೇಶದಲ್ಲಿ ಅವರ ಬುಡಕಟ್ಟು ಜನಾಂಗದವರು ಅವ್ರದ ಒಂದು ಜಾನಪದ ಕಥೆಗಳಲ್ಲೇ ಈ ಮಂಗಟ್ಟೆ ಹಕ್ಕಿಗಳ ಪ್ರೀತಿಯ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಅಕಸ್ಮಾತ್ ಗಂಡು ಏನಾದ್ರೂ ಹಾನಿಯಾಗಿ ಅದು ಯಾರಾದ್ರೂ ಅದನ್ನ ಕೊಂದು ಬಿಟ್ಟಾಗ, ಮನುಷ್ಯ ಇರ್ಬೋದು, ಆವಾಗ ಹೆಣ್ಣು ಅಲ್ಲಿ ಪೊಟ್ರೆ ಒಳಗೇನೆ ಅವಳು ಹಸುವಿನಿಂದ ಸಾವನ್ನಪ್ತಾಳೆ. ಜೊತೆಗೆ ಇವಾಗ ನಾವು ಈ ಲಾಕ್ ಡೌನ್ ಟೈಮಲ್ಲಂತೂ ಇವಾಗ ನಮ್ಗೆ 1 ತಿಂಗಳ ಮೇಲೆ ನಾವು ಮನೆ ಒಳಗಡೆ ಎಲ್ಲ ಬಂದ್ ಕುತ್ಕೊಂಡಿದೀವಿ. ಸೊ ಸುಮಾರು ಜನಕ್ಕೆ ಅದು ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೆ ನಾವು ಇದನ್ನ ನೋಡ್ಬೋದು, ಈ ಮಂಗಟ್ಟೆ ಪಕ್ಷಿನ ಒಂದೊಂದ್ಸತಿ ಕೆಲವು ಸತಿ ಅವು 2 ತಿಂಗಳು ಮೇಲೆ 3 ತಿಂಗಳವರೆಗೂನು ಆ ಚಿಕ್ಕ ಒಂದು ಪೊಟ್ಟೆರೆನಲ್ಲಿ ಕುತ್ಕೊಂಡು ಮರಿನ ಸಾಕ್ತಾಳೆ. ಸೊ ಅದನ್ನೆಲ್ಲ ನೋಡಿದಾಗ ನಮ್ಗೆ ನಾವಿರೋ ಸ್ಥಿತಿ ಅಂತ ಏನು ಕಷ್ಟಕರ ಅಲ್ಲ ಅಂತ ಅನ್ಸುತ್ತೆ. ಮುಂದೆ ಈಗ ಪಕ್ಷಿಗಳನ್ನ ನಾವು ಯಾತಕ್ ನೋಡ್ತೀವಿ, ಯಾಕೆ ನಮ್ಗೆ ಪಕ್ಷಿಗಳನ್ನ ನೋಡೋದಕ್ಕೆ ಇಷ್ಟ? ಒಂದು, ಪಕ್ಷಿಗಳು ನೋಡಕ್ಕೆ ನಮ್ಗೆಲ್ಲ ತಿಳಿದಿರೋ ಹಾಗೆ ತುಂಬಾ ಆಕರ್ಷಕವಾಗಿರ್ತವೆ. ಯಾಕಂದ್ರೆ ಅವು ತುಂಬಾ ಬಣ್ಣದಿಂದ ಕೂಡಿರ್ತವೆ. ಜೊತೆಗೆ ಯಾವಾಗ್ಲೂ ತುಂಬಾ ಉತ್ಸುಕತೆಯಿಂದ ಇರ್ತವೆ. ನಾವು ಆದಷ್ಟು ಪಕ್ಷಿನ ತುಂಬಾ ಸೋಮಾರಿಯಾಗಿ ಎಲ್ಲೋ ಕೂತಿರೋದನ್ನ ಅಷ್ಟು ನೋಡೋದಿಲ್ಲ. ಚಿಲಿಪಿಲಿ ಅನ್ಕೊಂಡು ಯಾವಾಗ್ಲೂ ಹಾರ್ಕೊಂಡು ಏನಾದ್ರೂ ಒಂದು ಮಾಡ್ತಾನೆ ಇರ್ತವೆ. ಸೊ ಹಾಗಾಗಿ ಅವನ್ನ ನೋಡೋದೇ ಒಂಥರ ಸಂತೋಷ. ಅದ್ರ ಜೊತೆಗೆ ಅವುಗಳ ಧ್ವನಿ, ಪಕ್ಷಿಗಳು ಮಧುರವಾಗಿ ಹಾಡೋದನ್ನ ಯಾರ್ ತಾನೇ ಇಷ್ಟ ಪಡೋದಿಲ್ಲ. ಜೊತೆಗೆ ನಮ್ಗೆ ಪಕ್ಷಿಗಳು ಹಾರಾಟ ಕೂಡ ಚಂದ. ಮನುಷ್ಯರು ನಾವ್ ಎಷ್ಟೋ ಸತಿ ಅಂದ್ಕೊಳ್ತೀವಿ, ಹಕ್ಕಿಗಳ ತರ ನಾವು ಹಾರಾಡೋಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಸೊ ಅವನ್ನ ಹಾರಾಡೋದನ್ನ ನಾವು ತುಂಬಾ ಇಷ್ಟಪಡ್ತೇವೆ. ಜೊತೆಗೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ, ಪಕ್ಷಿಗಳನ್ನ ನಾವು ಎಲ್ ಬೇಕಾದ್ರೂ ನೋಡ್ಬೋದು. ಇವಾಗ ಅವನ್ನ ಹುಡ್ಕೊಂಡ್ ಹೋಗ್ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತ ನಾವು ಹಳ್ಳಿಗಳಲ್ಲಿರ್ಲಿ ಅಥವಾ ದೊಡ್ಡ ಮಹಾನಗರಗಳಲ್ಲಿದ್ರು, ಅಪಾರ್ಟ್ಮೆಂಟ್ಗಳಿದ್ರು ನಾವು ಪಕ್ಷಿಗಳನ್ನ ನಮ್ಮ ಸುತ್ತಮುತ್ತ ಸುಲಭವಾಗಿ ನೋಡ್ಬೋದು. ಅವಕ್ಕೆ ಇಂಥದೇ ಒಂದು ವಿಶೇಷವಾದ ಉಪಕರಣ ಬೇಕು ಅಂತ ಏನಿಲ್ಲ. ನಮ್ಮ ಕಿಟಕಿಯಿಂದನೇ ನಾವು ಬರಿಗಣ್ಣಿನಲ್ಲೇ ನಾವು ಪಕ್ಷಿಗಳನ್ನ ನೋಡ್ಬೋದು. ಹಾಗಾಗಿ ಪಕ್ಷಿ ವೀಕ್ಷಣೆ ಸುಲಭ ಆಗುತ್ತೆ.
ಇವಾಗ ಪಕ್ಷಿ ವೀಕ್ಷಣೆ ನಾವು ಮಾಡ್ಬೇಕಂದ್ರೆ ಅದನ್ನ ಹೇಗೆ ಶುರು ಮಾಡೋದು? ಪಕ್ಷಿ ವೀಕ್ಷಣೆಗಳನ್ನ ಶುರು ಮಾಡಿದಾಗ ಪಕ್ಷಿಗಳನ್ನ ಹೇಗಪ್ಪ ಗುರುತಿಸೋದು? ಇಷ್ಟೊಂದ್ ಇದೆಯಲ್ಲ, ಎಲ್ಲವೂ ಒಂದೇ ತರ ಕಾಣಿಸ್ತಾವಲ್ಲ ಅಂತ ಅನ್ಸತ್ತೆ. ಸೊ ಪಕ್ಷಿಗಳನ್ನ ಗುರುತಿಸೋದಕ್ಕೆ ನಾವು ಏನ್ ಮಾಡ್ಬೇಕು? ಸೊ ನಾವು ಎರಡ್ ರೀತಿಯಲ್ಲಿ ಈ ಗುರುತಿಸೋದನ್ನ ಮಾಡ್ಬೋದು. ಒಂದು, ಅವನ್ನ ನೋಡುವುದರ ಮೂಲಕ. ಅಂದ್ರೆ ನಾವು ಬರೀ ದೂರ್ಬೀನು ಇದ್ರೆ ಅದರಿಂದ ನೋಡ್ಬೋದು, ಅಥವಾ ನಮ್ಮಲ್ಲಿಲ್ಲ ಸುತ್ತಮುತ್ತ ಮನೆ ಸುತ್ತಮುತ್ತ ಇರೋ ಪಕ್ಷಿಗಳನ್ನ ಹಾಗೆ ನೋಡ್ಬೋದು. ಅವನ್ನ ನೋಡಿ ಗಮನಿಸಿ ನಾವು ಅವುಗಳ ಬಗ್ಗೆ ಕಲಿಬಹುದು. ಇನ್ನೊಂದು, ಅವುಗಳ ಧ್ವನಿಯ ಮೂಲಕ. ಸೊ ಅವು ಪ್ರತಿಯೊಂದು ಪಕ್ಷಿ ಜಾತಿಗೂ ವಿಶಿಷ್ಟವಾದ ಕರೆಗಳಿರುತ್ತೆ. ಅದನ್ನ ಕೇಳಿಸ್ಕೊಂಡು ಅವುಗಳನ್ನ ತಿಳಿದುಕೊಳ್ಳೋ ಮೂಲಕ ನಾವು ಪಕ್ಷಿಗಳನ್ನ ಗುರುತಿಸ್ಬೋದು. ಜೊತೆಗೆ ನಾವು ಪಕ್ಷಿಗಳನ್ನ ನೋಡಿದಾಗ ಬರೀ ಸುಮ್ನೆ ಹೀಗೆ ನೋಡೋದು ಅಥವಾ ಕರೆ ಕೇಳೋದು ಅಷ್ಟೇ ಅಲ್ಲ, ಕೆಲವು ಬೇರೆ ಲಕ್ಷಣಗಳನ್ನ ಕೂಡ ನಾವು ಗಮನಿಸ್ಬೇಕಾಗತ್ತೆ. ಅಂದ್ರೆ ಇವಾಗ ಶಾರೀರಿಕ ಗುಣಲಕ್ಷಣಗಳು, ಅವು ಎಷ್ಟು ಗಾತ್ರ ಇರ್ಬೋದು, ಕಾಗೆ ಅಷ್ಟು ದೊಡ್ಡದ ಇರ್ಬೋದಾ, ಅಥವಾ ಕಾಗೆಗಿಂತ ಚಿಕ್ಕದ, ಅಥವಾ ಗುಬ್ಬಚ್ಚಿ ಎಷ್ಟು ದೊಡ್ಡದಿರ್ಬೋದಾ, ಹೀಗೆ ನಾವು ಕಂಪೇರ್ ಮಾಡ್ಕೊಳ್ಬೋದು. ಜೊತೆಗೆ ಅವುಗಳ ಬಣ್ಣ ನೋಡ್ಕೊಂಡು, ಜೊತೆಗೆ ಆಕಾರ, ಕೆಲವು ಪಕ್ಷಿಗಳು ನೆಟ್ಟಗ್ ನಡೆಯುತ್ತವೆ. ಸೊ ಆತರ ಆಕಾರಗಳನ್ನ ನೋಡ್ಕೊಂಡು ನಾವು ಗುರ್ತಿಸ್ಬೋದು. ಮತ್ತೆ ಅವುಗಳ ವರ್ತನೆ, ಅಂದ್ರೆ ಅವು ಯಾವ ರೀತಿ ಕೂಗ್ತಾ ಇದಾವೆ, ಏನು ಕೂಗ್ತಾ ಇದಾವೆ, ಅದು ಭಯದ ಕೂಗ ಅಥವಾ ಊಟ ಕೇಳೋ ಕೂಗ, ಅಥವಾ ಅವು ಏನ್ ಮಾಡ್ತಾ ಇದಾವೆ, ಊಟ ಮಾಡ್ತಿದಾವ, ಸ್ನಾನ ಮಾಡ್ತಿದಾವ, ಹಾರಾಡ್ತಿದಾವ, ಯಾವ ರೀತಿ ಆಹಾರ ಸೇವಿಸ್ತಿದಾವೆ, ಕೀಟಗಳನ್ನ ಹಿಡಿತಿದಾವ ಅಥವಾ ಹಣ್ಣುಗಳನ್ನ ತಿಂತಾ ಇದಾವ, ಅಥವಾ ಮೀನ್ಗಳನ್ನ ಹಿಡಿತಾ ಇದಾವ, ಅದನ್ನ ನಾವು ಗಮನಿಸ್ಬೋದು. ಜೊತೆಗೆ ಅವು ಇರುವಂತ ಆವಾಸ ಸ್ಥಾನ, ಅಂದ್ರೆ ಅವು ಬಿಲ್ಡಿಂಗ್ ನಲ್ಲಿದಾವ, ಅಥವಾ ಒಂದು ನದಿನಲ್ಲಿದಾವ, ಅಥವಾ ಕಾಡಲ್ಲ, ಹುಲ್ಗಾವನಲ್ಲ ಅಂತದನ್ನ ನೋಡಿ ಕೂಡ ನಾವು ಅದನ್ನು ಗಮನ ಇಟ್ಕೊಳ್ಬೇಕು. ಜೊತೆಗೆ ಯಾವ ಋತುವಿನಲ್ಲಿ ನೀವು ಈ ಪಕ್ಷಿ ನೋಡಿದ್ವಿ? ಯಾಕಂದ್ರೆ ನಾ ಹೇಳ್ದಂಗೆ ಎಷ್ಟೋ ಪಕ್ಷಿಗಳು ವಲಸೆ ಬರೋ ಅಂತವು ಇರೋದ್ರಿಂದ ಚಳಿಗಾಲದಲ್ಲಿ ನೀವು ಸುಮಾರು ಅಂತ ವಲಸೆ ಪಕ್ಷಿಗಳನ್ನ ನೋಡ್ತೀರಾ, ಅದು ಬೇರೆ ಟೈಮಲ್ಲಿ ನೋಡೋಕೆ ಸಿಗೋದಿಲ್ಲ. ಹಾಗಾಗಿ ನೀವು ಯಾವ ಟೈಮಲ್ಲಿ, ಯಾವ ಋತುವಿನಲ್ಲಿ ಈ ಪಕ್ಷಿನ ನೋಡಿದ್ರಿ ಅಂತ ಗುರುತು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ನೀವು ಒಂದು ಪಕ್ಷಿನ ನೋಡಿದಾಗ ಇವನ್ನೆಲ್ಲಾನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಪಕ್ಷಿನ ವೀಕ್ಷಿಸಿದಾಗ ಇನ್ನು ಸ್ವಲ್ಪ ಹತ್ತಿರದಿಂದ ನೋಡ್ಬೋದು. ಅಂದ್ರೆ ನೀವು ಇಲ್ಲ ಒಂದು ಚಿತ್ರ ಬರ್ದಿಟ್ಕೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಬೋದು. ಅವು ತಲೆ ಯಾವ ಬಣ್ಣ ಇತ್ತು, ಅದ್ರದ್ದು ಕೊಕ್ಕು ಯಾವ ರೀತಿ ಇತ್ತು, ಉದ್ದ ಇತ್ತ ಚಿಕ್ಕದಿತ್ತ, ಕಾಲು ಉದ್ದ ಇತ್ತ ಚಿಕ್ಕದಿತ್ತ, ಬಣ್ಣ ಏನಿತ್ತು, ರೆಕ್ಕೆ ಬಣ್ಣ ಹೇಗಿತ್ತು, ಹೀಗೆ ನೀವು ಒಂದು ಚಿತ್ರ ಬಿಡಿಸ್ಕೊಂಡು ಅದ್ರದ್ದೆಲ್ಲ ಲಕ್ಷಣಗಳನ್ನ ಬರ್ದಿಟ್ಕೊಳ್ಬೋದು. ಅಥವಾ ಹಾಗೇನು ನೀವು ನೋಟ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಅದನ್ನ ಗುರುತು ಹಿಡಿಯಲು ಇನ್ನೂ ಸುಲಭ ಆಗುತ್ತದೆ. ಇಷ್ಟೊಂದು ನೀವು ವಿಷಯನ ಕಲೆಕ್ಟ್ ಮಾಡಿದಾಗ ನಿಮ್ಗೆ ಗುರುತು ಹಿಡಿಯೋದಕ್ಕೆ ಸುಲಭ ಆಗತ್ತೆ. ಈಗ ಇನ್ನೊಂದು ಮುಖ್ಯವಾದ ರೀತಿ ಅಂದ್ರೆ, ನೀವು ಮೊದಲೇ ಒಂದು ಹಕ್ಕಿನ ಪೂರ್ತಿಯಾಗಿ ಅದು ಯಾವ ಹಕ್ಕಿ ಅಂತ ಗುರುತು ಹಿಡಿಯೋಕೆ ಮುಂಚೆ ನೀವು ಅದು ಯಾವ ಗುಂಪುಗಳಿಗೆ ಸಂಬಂಧಿಸಿರ್ಬೋದು ಅಂತ ಗುರುತು ಹಿಡಿಯೋದ್ರಿಂದನೂ ನಿಮ್ಗೆ ಸ್ವಲ್ಪ ಸುಲಭ ಆಗ್ತಾ ಬರ್ತದೆ. ಅಂದ್ರೆ ಇವಾಗ ನಾವು ಹದ್ದು, ಗರುಡ ಇವನ್ನೆಲ್ಲ ನೋಡಿದ್ರೆ ಆ ಕುಟುಂಬದಲ್ಲಿ ಸುಮಾರು ಪಕ್ಷಿಗಳಿದಾವೆ. ಆದ್ರೆ ಅವಲ್ಲಿ ಎಲ್ಲೋ ಒಂದೇ ರೀತಿಯ ಒಂದು ಗುಣ ಇರ್ಬೋದು. ಅಂದ್ರೆ ಇವೆಲ್ಲ ನಾವು ಜಾಸ್ತಿ ಆಕಾಶದಲ್ಲಿ ಹಾರ್ತಿರೋದನ್ನ ನೋಡ್ಬೋದು. ಆ ಒಂದು ರೀತಿಯ ವೃತ್ತಾಕಾರದಲ್ಲಿ ಸುತ್ತುತ್ತಾ ಕೆಳಗಡೆ ಯಾವ್ದಾದ್ರು ಬೇಟೆ ಸಿಗುತ್ತಾ ಅಂತ ನೋಡ್ಕೊಂಡಿರೋ ಅಂತ ಪಕ್ಷಿಗಳು. ಅವಾಗ ನಾವು ಹೇಳ್ಬೋದು ಇವು ಈ ಕುಟುಂಬಕ್ಕೆ ಸೇರಿದ್ದು ಅಂತ. ಅಥವಾ ಇವಾಗ ಗೂಬೆಗಳನ್ನ ನೋಡಿದ್ರೆ ಎಲ್ಲ ಗೂಬೆಗಳಿಗೆ ಅವು ಮನುಷ್ಯರ ತರ ಕಣ್ಗಳು ಮುಖದ ಮುಂದೆ ಇರ್ತವೆ ಬೇರೆ ಹಕ್ಕಿಗೆ ನೋಡಿದಾಗ. ಸೊ ಅವಾಗ ನಾವು ಹೇಳ್ಬೋದು ಈ ಗೂಬೆ ಕುಟುಂಬಕ್ಕೆ ಸೇರಿದ್ದು. ಯಾವ ಗೂಬೆ ಅಂತ ಹೇಳೋದಕ್ ಬರ್ದೇ ಹೋದ್ರುನು ಇದು ಗೂಬೆ ಕುಟುಂಬಕ್ಕೆ ಅಂತ ಹೇಳ್ಬೋದು. ಇನ್ನ ನೀರಿನ ದಡದಲ್ಲಿರೋ ಪಕ್ಷಿಗಳು ಕೆಲವು, ಅಥವಾ ನೀರಿನ ದಡದಲ್ಲಿ ಆಹಾರ ಸೇವನೆ ಮಾಡೋ ಹಕ್ಕಿಗಳಿಗೆ ಕಾಲ್ಗಳು ತುಂಬಾ ಉದ್ದ ಇರುತ್ತೆ, ನೀರಿನಲ್ಲಿ ಮುಳುಗದೆ ಇರೋ ತರ. ಅವಾಗ ಹೇಳ್ಬೋದು ಇವು ಈ ಕುಟುಂಬಕ್ಕೆ ಸೇರಿದ್ದು ಅಂತ. ಗಿಳಿಗಳಲ್ಲೂ ಒಂದೇ ತರ ಗಿಳಿ ಇಲ್ಲ, ಸುಮಾರು ಗಿಳಿಗಳಿದಾವೆ. ಆದ್ರೆ ಅದ್ರ ಉದ್ದ ಬಾಲ, ಅದ್ರದ್ದು ಕೊಕ್ಕು
ಕೊಕ್ಕು ಹೀಗೆ ಬೆಂಡ್ ಆಗಿರುವಂತ ಕೊಕ್ಕು ನೋಡಿ ನಾವು ಇದು ಗಿಳಿ ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳ್ಬೋದು. ಅಟ್ಲೀಸ್ಟ್ ನಾವು ಈ ತರ ಈ ಕುಟುಂಬಕ್ಕೆ ಸೇರಿದವು ಅಂತ ಆದ್ರೂ ನಾವು ಹೇಳ್ಬೋದು, ಪೂರ್ತಿ ಗುರ್ತು ಹಿಡಿಯಕ್ ಆಗದೆ ಹೋದ್ರುನು. ಈಗ ಪಕ್ಷಿಗಳು ಯಾಕೆ ಹಾಡು ಹೇಳ್ತವೆ? ಒಂದು, ಅವು ಸಂಗಾತಿಯನ್ನ ಆಕರ್ಷಣೆ ಮಾಡಲು ಹಾಡ್ಬೋದು, ಅಥವಾ ಕೆಲವು ಪಕ್ಷಿಗಳು ಇದು ತಮ್ಮ ಪ್ರದೇಶ ಅಂತ ಘೋಷಿಸಲು ಕೂಡ ಹಾಡು ಹೇಳ್ಬೋದು. ಆದ್ರೆ ಪಕ್ಷಿಗಳ ಹಾಡು ಮತ್ತು ಕೂಗು ಬೇರೆ ರೀತಿ ಇರುತ್ತದೆ. ಅಂದ್ರೆ ಇವಾಗ ನಾವು ಮನುಷ್ಯರು ಮಾತಾಡೋತಾರೆ, ಇವಾಗ ನಮ್ಮ ಮನುಷ್ಯರು ಮಾತಾಡೋದು ನಾವೊಂದು ವಿಚಾರನ ಬೇರೆಯವ್ರಿಗೆ ಹೇಳ್ಬೇಕು ಅಂತ, ಆದ್ರೆ ಹಾಡು ಹೇಳದೆ ಬೇರೆ ಕಾರಣಕ್ಕಾಗಿ. ಸೊ ಪಕ್ಷಿಗಳಲ್ಲೂ ಹಾಗೇನೆ, ಅವುಗಳ ಕೂಗು ಅಥವಾ ಕರೆ ಅವು ಒಬ್ರ ಜೊತೆ ಒಬ್ರು ವಿಚಾರನ ಹೇಳ್ಕೊಳ್ಳೋದಕ್ಕೆ ಮಾಡ್ತವೆ. ಬಟ್ ಹಾಡುಗಳು ಈ ತರ ಏನೋ ಒಂದು ಘೋಷಣೆ ಮಾಡಲು ಅಥವಾ ಈ ತರ ಆಕರ್ಷಣೆ ಮಾಡಲು ಅವು ಬಳಸ್ತವೆ. ಸೊ ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಒಂದು ಹಾಡು ಮತ್ತೆ ಕರೆ ಇರುತ್ತದೆ. ಅದಕ್ಕಾಗೇನೆ ನಮ್ಗೆ ಪಕ್ಷಿಗಳನ್ನ ಗುರ್ತು ಹಿಡಿಯಕ್ಕೆ ಎಷ್ಟೋ ಜಾಗದಲ್ಲಿ ಪಕ್ಷಿಗಳನ್ನ ನೋಡೋದಕ್ಕೆ ಕಷ್ಟ ಆಗುತ್ತೆ. ಎಸ್ಪೆಷಲಿ ಕಾಡಿನ ಜಾಗದಲ್ಲಿ ತುಂಬಾ ಮರಗಳಿದ್ದಾಗ ನಮ್ಗೆ ನೋಡೋದ್ ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ನಮ್ಗೆ ಅವುಗಳ ಕರೆ ಅಥವಾ ಹಾಡು ಗೊತ್ತಿದ್ರೆ ಸುಲಭವಾಗಿ ಇದು ಈ ಪಕ್ಷಿ ಅಂತ ಹೇಳ್ಬಿಡ್ಬೋದು. ಯಾಕಂದ್ರೆ ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ಅದ್ರದೇ ಆದ ಒಂದು ಹಾಡಿರುತ್ತೆ. ಇವಾಗ ಇಲ್ಲೊಂದು ಉದಾಹರಣೆ ನೋಡೋಣ. ಇದನ್ನ ಇದ್ರದ್ದು ಹಾಡು ಕೇಳಿ ಫಸ್ಟ್. ಈ ಪಕ್ಷಿ ಒಂದು ಆಸಕ್ತಿದಾಯಕ ಹಾಡುಗಾರ. ಅಂದ್ರೆ ಇವಾಗ ನೀವು ಕೊಡಗು, ಚಿಕ್ಕಮಂಗ್ಳೂರು ಅಂತ ಮಲ್ನಾಡ್ ಕಡೆ ಹೋಗಿದ್ರೆ ಅಥವಾ ಮಲ್ನಾಡಲ್ಲಿ ಇರೋರಾದ್ರೆ ಮುಂಜಾವಿನ ಸಮಯದಲ್ಲಿ ಈ ಹಾಡನ್ನ ಕೇಳ್ಬೋದು. ಆದ್ರೆ ಈ ಹಾಡನ್ನ ಕೇಳ್ದಾಗ ಇದು ಪಕ್ಷಿ ಅಂತ ಗೊತ್ತಿಲ್ಲದೆ ಇರೋರು ಯಾರೋ ಹುಡ್ಗ ನಿಂತ್ಕೊಂಡು ವಿಸಿಲ್ ಹೊಡಿತಾ ಇದ್ದಾನೆ, ಶಿಳ್ಳೆ ಹೊಡಿತಾ ಇದ್ದಾನೆ ಅನ್ಕೊಂಡು ಸುಮ್ನಾಗ್ತಾರೆ. ಆದ್ರೆ ಇದು ಪಕ್ಷಿ ಮುಂಜಾವಿನಲ್ಲಿ ಹಾಡೋ ಅಂತ ಹಾಡು. ಸೊ ಇದಕ್ಕೆ ಶಿಳ್ಳೆ ಹೊಡೆಯುವ ಶಾಲಾ ಬಾಲಕ ಅಂತ ಕೂಡ ಇದನ್ನ ಕರೀತಾರೆ. ಇವಾಗ ನಾವು ನಮ್ಮ ಸುತ್ತಮುತ್ತ ಸುಲಭವಾಗಿ ನೋಡುವಂತಹ ಕೆಲವು ಪಕ್ಷಿಗಳನ್ನ ಪರಿಚಯ ಮಾಡ್ಕೊಳ್ಳೋಣ, ಮತ್ತೆ ಅವುಗಳ ಕೂಗು ಹೇಗಿರುತ್ತೆ ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಇದು ಎಲ್ರೂ ನೋಡಿರ್ಬೋದು ನೀವು. ಪಟ್ಟಣಗಳಲ್ಲಿ ಕೂಡ, ದೊಡ್ಡ ನಗರಗಳಲ್ಲಿ ಕೂಡ ಇದು ಸಾಮಾನ್ಯವಾಗಿ ಸುಲಭವಾಗಿ ನಾವು ನೋಡ್ಬಹುದು ಹಾಗೂ ಕೇಳ್ಬೋದು. ತುಂಬಾ ಮಾತಾಡ್ತವೆ ಈ ಪಕ್ಷಿಗಳು, ಈ ಗೊರವಂಕ. ಇದ್ರ ಕರೆ ಹೇಗಿರುತ್ತೆ ನೋಡೋಣ. ಇಂಗ್ಲಿಷ್ ನಲ್ಲಿ ಇದನ್ನ ನಾವು ಕಾಮನ್ ಮೈನಾ ಅಂತ ಕರಿತೇವೆ. ಸೊ ಕಾಮನ್ ಮೈನಾ ಆಕ್ಚುಲಿ ಈ ಕಬ್ಬಕ್ಕಿ ಅಥವಾ ಗೊರವಂಕಗಳು ಇಂತ ಒಂದು ಕುಟುಂಬಕ್ಕೆ ಸೇರಿರುತ್ತೆ. ಸೊ ಈ ಕುಟುಂಬದಲ್ಲಿ ಇನ್ನೂ ಬಹಳಷ್ಟು ಬೇರೆ ರೀತಿಯ ಹಕ್ಕಿಗಳು ಇದೆ. ಇವಾಗ ಇಲ್ಲಿ ಮೇಲೆ ಬಲ್ಗಡೆ ಇರೋ ಪಕ್ಷಿ ಇದು ಕಾಡು ಗೊರವಂಕ, ಜಂಗಲ್ ಮೈನಾ. ಇದನ್ನ ಕೂಡ ನಾವು ಸಾಮಾನ್ಯವಾಗಿ ನಮ್ಮ ಮನೆ ಸುತ್ತಮುತ್ತ ನೋಡ್ಬೋದು. ಮತ್ತೆ ಇಲ್ಲಿ ಕೆಳಗಿರೋ ಅಂತದ್ದು ಗುಲಾಬಿ ಕಬ್ಬಕ್ಕಿ. ಇದು ನಮ್ಮಲ್ಲಿ ವಲಸೆ ಬರುವಂತ ಹಕ್ಕಿಗಳು. ಇಂಗ್ಲಿಷ್ ನಲ್ಲಿ ರೋಸಿ ಸ್ಟಾರ್ಲಿಂಗ್ ಅಂತ ಹೇಳ್ತೇವೆ.
ನೀವು ಕೆಲವು ವಿಡಿಯೋಗಳು ನೋಡಿರ್ಬೋದು, ಒಂಥರ ಸಾವಿರಾರು ಹಕ್ಕಿಗಳು ಆಕಾಶದಲ್ಲಿ ಒಳ್ಳೆ ನೃತ್ಯ ಮಾಡೋ ತರ ಹಾರ್ತಿರ್ತವೆ ಅಂತ ವಿಡಿಯೋಗಳು ನೋಡಿರ್ಬೋದು. ಅದು ಈ ಹಕ್ಕಿಗಳೇ. ಅವಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಮರ್ಮರೇಷನ್ ಅಂತ ಹೇಳ್ತಾರೆ. ಇವು ಬರುವಾಗ ಕೂಡ ಏನೋ ನೂರಾರು ಸಂಖ್ಯೆಗಳಲ್ಲಿ ಬರ್ತವೆ. ಅದರಲ್ಲೂ ನೀವು ಮುತ್ತುಗ ಮತ್ತೆ ಹಾಲ್ವಾಣ ಮರಗಳು ಹೂ ಬಿಟ್ಟಾಗ ಈ ಮರಗಳಲ್ಲಿ ನೀವು ಈ ಹಕ್ಕಿಗಳನ್ನ ನೋಡ್ಬೋದು. ಇದು ಎಲ್ಲರಿಗೂ ತಿಳಿದಿರುವಂತ ಹಕ್ಕಿ ಬೂದುಕಾಗೆ. ಯಾಕಂದ್ರೆ ಇದರಲ್ಲಿ 2 ಬಣ್ಣ ಇರೋದ್ರಿಂದ ಇದನ್ನ ಬೂದುಕಾಗೆ ಅಂತ ಹೇಳ್ತೀವಿ, ಅಥವಾ ನಾವು ಹೌಸ್ ಕ್ರೋ ಅಂತೀವಿ. ಸೊ ಮನುಷ್ಯರು ಎಲ್ಲಿರ್ತಾರೆ, ಮನುಷ್ಯರ ಹತ್ರ ಇದು ಖಂಡಿತ ಇರುತ್ತೆ. ಸೊ ನೀವು ಈಗಾಗ್ಲೇ ನೋಡಿದ್ರೆ, ಮುಂಚೆ ನೋಡಿದ್ದ ಕಾಮನ್ ಮೈನಾಗೂ ಇವಾಗ ನೋಡಿದ್ದ ಹೌಸ್ ಕ್ರೋಗೂ, ಅಂದ್ರೆ ಈ 2 ಪಕ್ಷಿಗಳಲ್ಲೇ ಅವುಗಳ ಕರೆ ಎಷ್ಟು ವ್ಯತ್ಯಾಸ ಇತ್ತು. ಸೊ ಈ ಕರೆ ನಮ್ಗೆ ಗೊತ್ತಿದ್ರೆ ನಾವು ಈ ಪಕ್ಷಿಗಳನ್ನ ನೋಡ್ದೇನೆ ಇದು ಇರ್ಬೋದು ಅಂತ ಸುಲಭವಾಗಿ ಹೇಳ್ಬೋದು. ಸೊ ಇದು ಬೂದುಕಾಗೆ ಮತ್ತಲ್ದೆ ನಾವು ಈ ಇನ್ನೊಂದು ರೀತಿಯ ಪೂರ್ತಿ ಕಪ್ಪಗಿರೋ ಕಾಗೆನು ನಮ್ಮ ಸುತ್ತಮುತ್ತ ನೋಡ್ತೇವೆ. ಇದು ಜಂಗಲ್ ಕ್ರೋ ಅಂತ ಹೇಳ್ತಾರೆ. ಇನ್ನೊಂದು ಇದು ಹದ್ದು. ಸೊ ಇಂಗ್ಲಿಷ್ ನಲ್ಲಿ ಬ್ಲ್ಯಾಕ್ ಕೈಟ್ ಅಂತ ಹೇಳ್ತೀವಿ. ನಗರಗಳಲ್ಲಿ ಇದನ್ನ ತುಂಬಾ ನೋಡ್ತೇವೆ ನಾವು. ಇವು ಸತ್ತಿರೋ ಅಂತ ಇಲಿ, ಹೆಗ್ಗಣ ಅಥವಾ ಇದು ಎಸ್ದಿರೋ ಅಂತ ಮಾಂಸ ಅಂತ ವಸ್ತುಗಳನ್ನ ತಿನ್ಕೊಂಡು ಬದುಕುತ್ತೆ. ಯಾವಾಗ್ಲೂ ನೀವು ಇದು ಆಕಾಶದಲ್ಲಿ ಹಾರ್ತಾ ಇರೋದನ್ನ ನೋಡ್ಬೋದು. ಇದನ್ನ ಸುಲಭವಾಗಿ ಕಂಡುಹಿಡಿಯಕ್ಕೆ ಇದ್ರ ಬಾಲ ನೋಡಿದ್ರೆ ಇಲ್ಲಿ ಈ ವಿ ಆಕಾರದಲ್ಲಿರುತ್ತೆ. ಅದನ್ನ ನೋಡಿನೇ ನಾವು ಅದು ಆಕಾಶದಲ್ಲಿ ತುಂಬಾ ದೂರದಲ್ಲಿ ಹಾರ್ತಿದ್ದಾಗ ಬಣ್ಣ ಕಾಣದೆ ಹೋದ್ರುನು ಈ ವಿ ಆಕಾರದಲ್ಲಿ ಇರೋದ್ರಿಂದ ನಾವು ಸುಲಭವಾಗಿ ಗುರುತಿಸ್ಬೋದು. ಇವಾಗ ಇದು ಹೇಗೆ ಕರೆಯುತ್ತೆ ಅಂತ ಕೇಳಿಸ್ಕೊಳ್ಳೋಣ. ಓಕೆ, ಇದ್ರ ಕರೆನ ಇವಾಗ ಕೇಳಿಸ್ಕೊಂಡ್ರಲ್ವಾ? ಇದು ನಿಮ್ಗೆ ಈ ಕರೆ ಕೇಳಿದಾಗ ಏನ್ ನೆನಪು ಬರುತ್ತೆ ಅಂತ ಟೈಪ್ ಮಾಡ್ತೀರಾ ಮೆಸೇಜ್ ಬಾಕ್ಸ್ ನಲ್ಲಿ. ಇನ್ನೊಂದ್ಸತಿ ನಿಮ್ಗೆ ಕೇಳಿಸ್ತೇನೆ. ಸೊ ಈ ಕರೆ ಕೇಳಿದಾಗ ನಿಮ್ಗೆ ಯಾವ್ದ್ರದ್ದು ನೆನಪು ಬರ್ಬೋದು? ಇದ್ರ ಕೂಗು ಏನನ್ ನಿಮ್ಗೆ ನೆನಪು ತರುತ್ತೆ, ಅಥವಾ ಇದ್ರ ಕೂಗು ಹೇಗಿದೆ ಅನ್ಸುತ್ತೆ ನಿಮ್ಗೆ? ಒಂದು 3 ಜನ ಕುದುರೆ ನೆನ್ಪು ಬರುತ್ತೆ ಅಂತ ಹಾಕಿದ್ದಾರೆ. ಓಕೆ, ಸುಮಾರು ಜನ ಕುದುರೆ ನೆನ್ಪು ಅಂತ, ಕುದುರೆ ಕಿರ್ಚುವ ಹಾಗೆ ಅಂತ ಬರ್ತಿದ್ದೀರಾ. ಹೌದು. ಸೊ ನೀವೇನ್ ಮಾಡ್ಬೋದು, ಇನ್ನೊಂದು ಒಂದು ಹಕ್ಕಿಯ ಕೂಗನ ನೆನ್ಪಿಟ್ಕೊಳ್ಳೋದಕ್ಕೆ ಈ ತರ ನೀವು ಅದನ್ನ ಯಾವುದೋ ಬೇರೆ ವಸ್ತುವಿಗೋ ಸೌಂಡ್ಗೋ ನೀವು ಕಂಪೇರ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಬೋದು. ಇವಾಗ ನೀವ್ ಹೇಳ್ದಾಗೆ ಹೀಗೆ ಈಗ ಕುದುರೆ ತರ ಸೌಂಡ್ ಬರುತ್ತೆ ಅಂತ. ಸೊ ಇವಾಗ ನೀವು ಮುಂದಿನ ಸತಿ ಈ ಹದ್ದಿನ ಕೂಗ್ ಕೇಳಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಇದೇ ಹದ್ದು ಅದು ಅನ್ನೋದು. ಸೊ ಆ ತರನು ನೀವು ಸೌಂಡ್ಗಳನ್ನ ಕೇಳ್ಕೊಂಡು ಕೂಗನ್ನ ನೀವು ಕೆಲವು ರೀತಿ ನೆನ್ಪಿಟ್ಕೊಳ್ಬಹುದು. ಇವಾಗ ಕಾಗೆ ಸೌಂಡ್ ಬಂದಾಗ ನಾವು ಯಾರಿಗಾದ್ರೂ ಮಕ್ಕಳಿಗೆ ಅಥವಾ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಕಾಗೆ ಹೇಗ್ ಕೂಗುತ್ತೆ ಅಂದ್ರೆ ಕಾ ಅಂತ ಕೂಗುತ್ತೆ ಅಂತ ಹೇಳ್ತೀವಿ. ಸೊ ಆ ತರನು ಪದಗಳಲ್ಲಿ ಬರ್ದಿಟ್ಕೊಂಡು ನಾವು ನೆನ್ಪಿಟ್ಕೊಳ್ಬಹುದು, ಅಥವಾ ಯಾವುದೋ ಒಂದು ವಸ್ತುವಿಗೋ ಸೌಂಡ್ಗೋ ಕಂಪೇರ್ ಮಾಡ್ಕೊಂಡು ಕೂಡ ನಾವು ನೆನ್ಪಿಟ್ಕೊಳ್ಬಹುದು. ಇವಾಗ ಗಿಳಿಗಳನ್ನ ನಾವು ಸರ್ವೇ ಸಾಮಾನ್ಯ ನೋಡಿರ್ತೇವೆ.
ಇಲ್ಲಿ ತೋರಿಸಿರೋ ಅಂತ ಗಿಳಿ ಗುಲಾಬಿ ಕೊರಳಿನ ಗಿಳಿ ಅಥವಾ ರೋಸ್ ರಿಂಗ್ಡ್ ಪ್ಯಾರಕೀಟ್. ಇಲ್ಲಿ ನೀವು ನೋಡ್ಬೋದು, ಇದು ಗಂಡು, ಇದು ಕುತ್ತಿಗೆ ಸುತ್ತ ಇಲ್ಲಿ ಒಂದು ಕಪ್ಪು ಮತ್ತೆ ಗುಲಾಬಿ ಬಣ್ಣದ ಒಂದು ರಿಂಗ್ ಇರೋದ್ರಿಂದ ಇದಕ್ಕೆ ರೋಸ್ ರಿಂಗ್ ಪ್ಯಾರಕೀಟ್ ಅಂತಾರೆ. ಇದು ಹೆಣ್ಣಿಗೆ ಇದು ಇರೋದಿಲ್ಲ. ಇವಾಗ ಗಿಳಿಗಳಲ್ಲೂ ಸುಮಾರು ರೀತಿಯ ಗಿಳಿಗಳು ನಮ್ಗೆ ಸಿಗುತ್ತೆ. ಇದು ನಮ್ಗೆ ಸಾಮಾನ್ಯವಾಗಿ ಇವಾಗ ಪಟ್ಟಣಗಳಲ್ಲೂ ಸಿಗುವಂತದ್ದು, ಹಳ್ಳಿಯಲ್ಲೂ ಸಿಗುವಂತದ್ದು. ಇದ್ರ ಕೂಗ್ ಕೇಳೋಣ. ಇದ್ರ ಕೂಗ್ ಕೇಳ್ದಾಗ ನಿಮ್ಗೆ ಏನಾದ್ರೂ ನೆನಪು ಬರುತ್ತಾ, ಅಥವಾ ಹೇಗಿದೆ ಈ ಗಿಳಿ ಕೂಗು ಅಂತ ನಿಮ್ಗೆ ಅನ್ಸುತ್ತೆ? ಯಾರಿಂದನೂ ಉತ್ತರ ಬಂದಿಲ್ಲ ಇನ್ನು. ಈಗ ಇದ್ರ ಕೂಗ್ ಕೇಳಿದಾಗ ಇನ್ನೊಂದ್ಸತಿ ಕೇಳಿಸ್ತೇನೆ. ನೀವು ಹೇಗ್ ನೆನ್ಪಿಟ್ಕೊಳ್ತೀರಾ ಇದನ್ನ? ಮೋಹನ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಹಬ್ಬದಲ್ಲಿ ಪಿಪಿ ಇರುತ್ತಲ್ವಾ, ಹಾಗೆ ತುಂಬಾ ಚೆನ್ನಾಗಿದೆ. ಹೌದು, ಇಂಪಾಗಿರುತ್ತೆ. ಓಕೆ, ಸೊ ಗಿಳಿಯಲ್ಲಿ ಇವಾಗ ಮಲ್ನಾಡಲ್ಲಿ ನೀವು ಬೇರೆ ತರ ಗಿಳಿಗಳು ನೋಡ್ಬೋದು. ಈಗ ಕೆಂದೆಲೆ ಗಿಳಿಗಳಿರ್ತವೆ ಅಥವಾ ಮಲೆ ಗಿಳಿಗಳಿರ್ತವೆ. ಇವನ್ನ ನೀವು ಮುಂಜಾನೆ ಮತ್ತೆ ಮುಸ್ಸಂಜೆ ಜಾಸ್ತಿ ಇವುಗಳ ಕೂಗನ್ನ ಕೇಳ್ಬೋದು. ಯಾಕಂದ್ರೆ ಅವು ಮಲಗುವ ಸ್ಥಳ ಬಿಟ್ಟು ಆಹಾರ ಹುಡ್ಕೊಂಡು ಹೋಗ್ಬೇಕಾದ್ರೂ ತುಂಬಾ ಸೌಂಡ್ ಮಾಡ್ಕೊಂಡು ಹಾರ್ಕೊಂಡು ಹೋಗ್ತವೆ. ಸಾಯಂಕಾಲ ಕೂಡ ಅವು ವಾಪಸ್ ಬಂದಾಗ ಆ ತರನೇ ಸೌಂಡ್ ಮಾಡ್ಕೊಂಡು ಬರ್ತವೆ. ಈಗ ಗಿಳಿಗಳನ್ನ ಎಷ್ಟೋ ಕಡೆ ಕಾನೂನು ಬಾಹಿರತವಾಗಿ ಪಂಜರದಲ್ಲಿಟ್ಟು ಮಾರ್ತಾರೆ. ಅದು ಕಾನೂನಿಗೆ ವಿರುದ್ಧ. ಆತರ ಮಾಡೋ ಹಾಗಿಲ್ಲ. ನಮ್ಮ ಭಾರತದ ಯಾವುದೇ ಪಕ್ಷಿಗಳನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೋದು ತಪ್ಪು. ಈಗ ಮುಂದಿನ ಪಕ್ಷಿ, ತುಂಬಾ ಸ್ವಲ್ಪ ಮರಗಳು ಇದ್ರೆ ಇವುಗಳಿಗೆ ಉಳ್ಕೊಳ್ಳೋಕೆ ಮತ್ತೆ ಮರಿ ಮಾಡೋದಕ್ಕೆ ಪೊಟ್ರೆಗಳಲ್ಲಿ ಮಾಡ್ತವೆ. ಹಾಗಾಗಿ ಸ್ವಲ್ಪ ತೆಳು ಕಾಡು ಪ್ರದೇಶ ಇದ್ರೆ ಈ ಗಿಳಿಗಳನ್ನ ನೀವು ಸುಲಭವಾಗಿ ನೋಡ್ಬೋದು. ಇವಾಗ ಬೆಂಗಳೂರಿನಲ್ಲಿ ಇರೋರ್ಗಂತೂ ಈ ಹಕ್ಕಿ ತುಂಬಾನೇ ಪರಿಚಯ. ಇದ್ರ ಕೂಗನ್ನ ಕೇಳೋದೇ ಇರೋರೇ ಇಲ್ಲ. ಅದು ನೋಡಿಲ್ಲ ಆಗಿರ್ಬೋದು, ಜನಗಳು ಕೆಲವರು ನೋಡಿಲ್ದೇ ಇರ್ತಾರೆ, ಯಾವ್ದು ಪಕ್ಷಿ ಅಂತ ಗೊತ್ತಿರಲ್ಲ. ಆದ್ರೆ ಇದು ಕೂಗಂತೂ ನಮ್ಗೆ ತುಂಬಾ ಪರಿಚಿತ. ಇದು ಕೂಗನ್ನ ಕೇಳಿಸ್ತೇನೆ. ಯಾಕೋ ಹಾಡ್ತಾ ಇಲ್ಲ. ಓಕೆ, ಇದು ಈ ಪಕ್ಷಿ ನೀವು ಓಕೆ, ಸೊ ಈ ರೀತಿ ಕುಟ್ರ ಅಂತ ಇದು ಕರೆಯುತ್ತೆ. ಇದನ್ನ ನಾವು ವೈಟ್ ಚೀಕ್ ಬಾರ್ಬೆಟ್ ಅಂತೀವಿ, ಸ್ಮಾಲ್ ಗ್ರೀನ್ ಬಾರ್ಬೆಟ್ ಅಂತೀವಿ, ಬೇರೆ ಹೆಸರುಗಳಲ್ಲಿ ಕರೀತಾರೆ. ಇವು ಕೂಡ ಮರದೊಳಗೆ ಇರೋ ಪಟ್ರೆ ಒಳಗಡೆ ಮರಿ ಮಾಡ್ತವೆ. ಇದು ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇರೋರ್ಗೆ ಇದು ತುಂಬಾ ಸಾಮಾನ್ಯವಾಗಿ ಕೇಳೋ ಅಂತ ಒಂದು ಪಕ್ಷಿ. ಆದ್ರೆ ನಿಮ್ಗೆ ಒಂದು ಸ್ಪೆಷಲ್ ವಿಷಯ ಏನ್ ತಿಳಿಸ್ಬೇಕು ನಾನು ಅಂದ್ರೆ, ಇದು ನಮ್ಮ ಸ್ಥಳೀಯ ಪಕ್ಷಿ. ಅಂದ್ರೆ ಇದನ್ನ ನಾವು ಉತ್ತರ ಭಾರತದಲ್ಲಿ ಈ ಪಕ್ಷಿನ ನೋಡಕ್ ಆಗಲ್ಲ. ಸೊ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಜೊತೆಗೆ ಇನ್ನ ಇಡೀ ಜಗತ್ನಲ್ಲಿ ಇನ್ನೆಲ್ಲೂ ನಾವು ಈ ಪಕ್ಷಿನ ನೋಡಕ್ಕೆ ಸಿಗೋಲ್ಲ. ಸೊ ನಾವು ಯಾವ್ದು ಸಾಮಾನ್ಯ ಹಕ್ಕಿ ಅಂತ ಅನ್ಕೊಂಡಿರ್ತೀವಿ, ನಮಗೆ ಸಾಮಾನ್ಯವಾಗಿರ್ಬೋದು ಈ ಹಕ್ಕಿ, ಆದ್ರೆ ಜಗತ್ತಿಗೆ ನೀವು ಕಂಪೇರ್ ಮಾಡಿದಾಗ ಇದು ತುಂಬಾ ಮುಖ್ಯವಾದ ಹಕ್ಕಿ ಇದು. ಆಮೇಲೆ ಇವುಗಳಲ್ಲೂ ಈಗ ಕುಟ್ರನ್ ಹಕ್ಕಿ ಕುಟುಂಬದಲ್ಲೂ ಬಹಳ ಬೇರೆ ರೀತಿಯ ಹಕ್ಕಿಗಳಿದಾವೆ. ಇಲ್ಲಿರೋದು ಇವಾಗ ಎಡಗಡೆ ಇರೋದು ಕಂಚು ಕುಟಿಗ ಅಂತ. ನೀವು ಇದು ಸೌಂಡ್ ಕೇಳಿ.
ಇದು ಒಳ್ಳೆ ಕಂಚಿನ ಕುಟ್ತಾ ಇರೋ ತರ ಕೇಳೋದ್ರಿಂದ ಇದಕ್ಕೆ ಹೀಗೆ ಹೆಸರು. ಇಂಗ್ಲಿಷ್ ನಲ್ಲೂ ಇದಕ್ಕೆ ಕಾಪರ್ ಸ್ಮಿತ್ ಬಾರ್ಬೆಟ್ ಅಂತ ಹೇಳ್ತಾರೆ. ನಿಮ್ಮ ಅತ್ತಿ ಹಣ್ಣಿನ ಮರ ಹಣ್ಣು ಬಿಟ್ಟಾಗ ನೀವೇನಾದ್ರೂ ಮರದ ಕೆಳಗಡೆ ನಿಂತ್ಕೊಂಡ್ರೆ ಈ ಹಕ್ಕಿಗಳನ್ನ ಸುಮಾರು ನೋಡ್ಬಹುದು. ನೀವು ದೂರ್ಬೀನ್ ಇದ್ರಂತೂ ಅವುಗಳ ಈ ಮುಖದಲ್ಲಿರುವಂತ ಅರಿಶಿನ ಕುಂಕುಮ ಬಣ್ಣ ಅಂತೂ ತುಂಬಾನೇ ಆಕರ್ಷಕವಾಗಿರುತ್ತೆ. ಸೊ ನೀವು ಅತ್ತಿ ಹಣ್ಣಿನ ಮರ ಎಲ್ಲಾದ್ರೂ ಇದ್ರೆ ನಿಮ್ ಸುತ್ತಮುತ್ತ ಖಂಡಿತ ಅದ್ರ ಕೆಳಗಡೆ ಹೋಗಿ ನಿಂತ್ಕೊಂಡು ಅಲ್ಲಿಗೆ ಬರೋ ಪಕ್ಷಿಗಳನ್ನ ನೋಡಿ. ಜೊತೆಗೆ ಇವುಗಳು ಇಲ್ಲಿರೋದು ದೊಡ್ಡ ಕುಟ್ರ. ಇದು ಮಲೆನಾಡಿನಲ್ಲೆಲ್ಲ ಜಾಸ್ತಿ ಸಿಗುತ್ತೆ. ಇದು ಹಿಮಾಲಯದ ತಪ್ಪಲಿನಲ್ಲಿ ಸಿಗುತ್ತೆ, ನೀಲಿಕಂಠ ಕುಟ್ರ. ನೀವು ಇವುಗಳ ಕೊಕ್ಕನ್ನ ನೋಡಿದ್ರೆ ಸ್ವಲ್ಪ ದಪ್ಪ ಕೊಕ್ಕು. ಸೊ ಈ ಕೊಕ್ಕು ಹಣ್ಣುಗಳು ತಿನ್ನೋದಕ್ಕೆ ತುಂಬಾ ಸುಲಭ ಮಾಡ್ತವೆ. ಹಾಗಾಗಿ ಈ ಪಕ್ಷಿಗಳು ಜಾಸ್ತಿ ಅವುಗಳಿಗೆ ಮುಖ್ಯವಾದ ಆಹಾರ ಹಣ್ಣುಗಳೇ. ಅದ್ರಲ್ಲೂ ಈ ಅತ್ತಿ ಹಣ್ಣಂದ್ರೆ ಅವುಗಳ ಇಷ್ಟ. ಮಿಂಚುಳ್ಳಿ ಅಂದಿದ್ದೆ ನಾವು ಅನ್ಕೊಳ್ಳೋದು ಇವು ಜಾಸ್ತಿ ಕೆರೆ ಹತ್ರ ಇರ್ತವೆ. ಇಲ್ಲಿ ನಮ್ಮ ಸುತ್ತಮುತ್ತ ಹೇಗೆ ಸಿಗಲು ಸಾಧ್ಯ ಅಂತ. ಈ ಮಿಂಚುಳ್ಳಿ, ಇದು ಗದ್ದೆ ಮಿಂಚುಳ್ಳಿ ಅಥವಾ ನಾವು ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್ ಅಂತೀವಿ. ಈ ಗದ್ದೆ ಮಿಂಚುಳ್ಳಿ ಮೀನುಗಳನ್ನ ಮಾತ್ರ ತಿನ್ನೋದಿಲ್ಲ. ಇದು ಚಿಕ್ಕ ಹಲ್ಲಿಗಳು, ಕೀಟಗಳು ಇಂಥವನ್ನೆಲ್ಲ ಸೇವಿಸ್ತವೆ. ಹಾಗಾಗಿ ಇವು ನೀರಿನ ಹತ್ರನೇ ಜೀವನ ಮಾಡ್ಬೇಕು ಅಂತೇನಿಲ್ಲ. ನೀರಿನ ದೂರ ಕೂಡ ಸ್ವಲ್ಪ ಇವಕ್ಕೆ ಹಸಿರು ಜಾಗ ಸಿಕ್ಕಿದ್ರೆ, ಸ್ವಲ್ಪ ಮರಗಳು, ಗಿಡಗಳು ಅಥವಾ ಹುಲ್ಲು ಈ ತರ ಕೀಟಗಳು ಸಿಗೋ ಅಂತದ್ದು, ಹಾವರಾಣಿ ಅಂತವೆಲ್ಲ ಸಿಗೋ ಜಾಗ ಇದ್ರೆ ಇವು ಖಂಡಿತ ಅಲ್ಲಿ ವಾಸ ಮಾಡ್ತವೆ. ನಾನ್ ಬೆಂಗಳೂರಿನಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಸ್ವಲ್ಪ ಹಸಿರಿರೋದ್ರಿಂದ ನಮ್ಮ ಮನೆಯ ಮುಂದೆನೆ ಇದು ಪ್ರತಿದಿನ ಬರುತ್ತೆ. ಸೊ ಇದಕ್ಕೆ ನೀರ್ ಇರ್ಲೇಬೇಕಂತ ಏನಿಲ್ಲ. ಇದ್ರದ್ದು ಕೇಳಿಸ್ಕೊಳ್ಳೋಣ. ಇದರ ಧ್ವನಿ ಹೇಗಿತ್ತು ಅಂತ ಬರೀತೀರಾ ಮೆಸೇಜ್ ನಲ್ಲಿ? ಇನ್ನೊಂದ್ಸತಿ ಕೇಳೋಣ. ಸೊ ಇದು ಶಬ್ದ ಕರೆ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ಒಬ್ರು ಹೇಳ್ತಾರೆ ಕೈಟ್ ಅಂದ್ರೆ ಹದ್ದಿಗೆ ಕನ್ಫ್ಯೂಸ್ ಆಗತ್ತೆ ಅಂತ. ಹೌದು, ತುಂಬಾ ಹತ್ರದಲ್ಲಿದೆ ಅದ್ರ ಕರೆ ಇದ್ರ ಕರೆ. ಜೀರುಂಡೆ ನೆನಪಾಗತ್ತೆ ಇನ್ನೊಬ್ರಿಗೆ. ಕಿಕ್ಕಿ ಕಿರಣ್. ಓಕೆ. ಸೊ ಈ ತರ ನೀವು ಬೇರೆ ಬೇರೆ ರೀತಿಯಲ್ಲಿ ಇದ್ರದ ಕರೆಯನ್ನ ನೀವು ಗುರ್ತು ಹಿಡ್ಕೊಳ್ಬಹುದು. ಇವಾಗ ಮಿಂಚುಳ್ಳಿ ಕುಟುಂಬಕ್ಕೆ ಸೇರಿದ ಮಿಂಚುಳ್ಳಿಗಳಲ್ಲೂ ಸುಮಾರು ಬೇರೆ ಬೇರೆ ರೀತಿಯ ಮಿಂಚುಳ್ಳಿನ ನಾವು ನೋಡ್ಬೋದು. ಇಲ್ಲಿ ಬರೀ 3 ಹಾಕಿದ್ದೀನಿ. ಈ ನೀಲಿ ಮಿಂಚುಳ್ಳಿ ತುಂಬಾ ಚಿಕ್ಕದಾಗಿರುತ್ತೆ. ಇದನ್ನ ನೀವು ಕೆರೆ, ನದಿ, ಕೊಳದ ಪಕ್ಕ ನೋಡ್ಬೋದು. ತುಂಬಾ ಸುಂದರವಾಗಿರುತ್ತೆ ಇದು ನೋಡೋದಕ್ಕೆ. ಮತ್ತೆ ಈ ಹೆಮ್ಮೆಂಚುಳ್ಳಿ ಕಾಡುಗಳಲ್ಲಿ ಜಾಸ್ತಿ ನೋಡ್ಬೋದು. ನೀವು ಇಲ್ಲಿ ಈ ಚಿತ್ರಗಳನ್ನ ನೋಡಿದ್ರೆ ಇವುಗಳ ಕಾಲ್ ಗಮನಿಸಿ, ಎಷ್ಟು ಚಿಕ್ಕದಾಗಿ ಒಂಥರ ಮೊಂಡದಾಗಿದೆ ಮಿಂಚುಳಿಗಳ ಕಾಲ್ಗಳು. ಸೊ ಇದು ಎಲ್ಲಾ ಪಕ್ಷಿಗಳಿಗೂ ಅವುಗಳ ಶರೀರ ರಚನೆ ಒಂದೇ ತರ ಇರೋದಿಲ್ಲ. ಕೆಲವುಗಳಿಗೆ ಉದ್ದ ಕಾಲಿರುತ್ತೆ, ಇವುಗಳಲ್ಲಿ ಇಷ್ಟು ಚಿಕ್ಕದಿದೆ. ಮತ್ತೆ ಇವುಗಳನ್ನ ಕೊಕ್ಕುಗಳನ್ನ ನೀವು ಗಮನಿಸಿ, ದೊಡ್ಡದಾಗಿದ್ದು ಅದ್ರ ತುದಿ ಎಷ್ಟು ಚೂಪಾಗಿದೆ ಅಂದ್ರೆ ಅವು ನೀರಿನಲ್ಲಿ ಒಳಗೆ ಹೋದಾಗ ಮೀನನ್ನ ಚುಚ್ಚಿ ತೆಗೆಯೋದಕ್ಕೆ ಉಪಯೋಗ ಆಗೋ ತರ ಇದೆ ಅವುಗಳ ಕೊಕ್ಕುಗಳು. ಮತ್ತೆ ಈ ನೀವು ಕಪ್ಪು ಬಿಳಿ ಮಿಂಚುಳಿನ ಗಮನಿಸ್ಬೇಕು. ನಿಮ್ಮ ಸುತ್ತ ಏನಾದ್ರೂ ಕೆರೆ, ನದಿ ಇದ್ರೆ
ಖಂಡಿತ ಇದನ್ನ ನೀವು ಗಮನಿಸಿ. ಅದು ಒಂದೇ ಜಾಗದಲ್ಲಿ ಗಾಳಿನಲ್ಲೇ ಹಾರ್ಕೊಂಡು ಒಂದೇ ಜಾಗದಲ್ಲಿ ಒಂಥರ ಎಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಗಾಳಿನಲ್ಲಿ ಅದು ಕೆಳಗಡೆ ನೀರಿನಲ್ಲಿ ಮೀನ್ ಕಾಣಿಸುತ್ತಾ ಅಂತ ನೋಡ್ತಾ ಇರುತ್ತೆ. ಅದು ನೋಡೋದೇ ಚಂದ. ಅದು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಗಾಳಿನಲ್ಲಿ ಹಾರ್ತಿರುತ್ತ, ಒಂದೇ ಜಾಗದಲ್ಲಿ ಇರುತ್ತೆ ಅಂತ. ಅದಕ್ಕೆ ಒಂದು ಮೀನ್ ಕಂಡಾಕ್ಷಣ ಅದನ್ನ ಹಿಡಿಬೋದು ಅಂತ ಅದು ಗೊತ್ತಾಗಿದ್ದೇನೆ ಒಳ್ಳೆ ಒಂಥರ ರಾಕೆಟ್ ಹೋದಂಗೆ ಒಂದೇ ಕ್ಷಣದಲ್ಲಿ ಸೀದಾ ಹೋಗಿ ರಾಕೆಟ್ ತರ ನೀರಿಗೆ ಮುಳುಗಿ ಆ ಮೀನನ್ನ ಹಿಡಿದು ಮೇಲ್ಗಡೆ ತರುತ್ತೆ. ಸೊ ಮುಂದಿನ ಸತಿ ನಿಮ್ಮ ಸುತ್ತಮುತ್ತ ನಿಮ್ಗೆ ಕೆರೆಗಳೇನಾದ್ರೂ ಇದ್ರೆ ಖಂಡಿತ ಹೋಗಿ ಅಲ್ಲಿ ಅಲ್ಲಿ ಕಾಲ ಕಳೆಯಿರಿ. ಈ ಹಕ್ಕಿನ ನೋಡೋದು ಅದ್ರಲ್ಲಿ ಸಿಗೋ ಸಂತೋಷನೇ ಒಂಥರ ಅಷ್ಟು ಅದ್ಭುತ. ಸಿಂಪಿಗ. ನಿಮ್ಮ ಮನೆ ಸುತ್ತಮುತ್ತ ಸ್ವಲ್ಪ ಗಿಡಗಳಿದ್ರೂನು ನೀವು ಈ ಹಕ್ಕಿನ ಕೇಳಿರ್ತೀರಾ. ಕೆಲವು ಸತಿ ತುಂಬಾ ಇದು ಚಿಕ್ಕ ಹಕ್ಕಿ ಆಗಿರೋದ್ರಿಂದ ಕೆಲವರು ನೋಡಿರೋದಿಲ್ಲ, ಆದ್ರೆ ಕರೆ ಮಾತ್ರ ಖಂಡಿತ ಕೇಳಿರ್ತೀರಾ. ಸೊ ಇದು ಶರೀರ ತುಂಬಾ ಚಿಕ್ಕದು, ಆದ್ರೆ ಅದ್ರ ಕರೆ ಮಾತ್ರ ಬಹಳ ಜೋರು ಇದ್ರದ್ದು. ಮತ್ತೆ ಈ ಹಕ್ಕಿ ಇದ್ರದ್ದು ವಿಶೇಷತೆ ಏನಂದ್ರೆ ಒಂದ್ 2-3 ಎಲೆಗಳನ್ನ ಸೇರಿಸಿ ನಾವು ಸೂಜಿ ದಾರದಲ್ಲಿ ಬಟ್ಟೆ ಹೊಲಿಯೋ ಹಾಗೆ ಇದು ಏನ್ ಮಾಡುತ್ತೆ, ಅದ್ರ ಕೊಕ್ಕನೆ ಸೂಜಿ ತರ ಬಳಸ್ಕೊಂಡು ತೂತ ಮಾಡಿ ಎಲೆಗಳ ಸೈಡ್ ಅಲ್ಲಿ ಮತ್ತೆ ಜೇಡರ ಬಲೆನ ತಗೊಂಡ್ ಬಂದು ಅದನ್ನ ಒಳ್ಳೆ ದಾರದ ತರ ಹೆಣದು ಇದು ಗೂಡು ಕಟ್ಟುತ್ತೆ. ಇದಕ್ಕೆ ದರ್ಜಿ ಹಕ್ಕಿ ಅಂತಾನು ಸಾಮಾನ್ಯವಾಗಿ ಹೇಳ್ತೇವೆ. ಸೊ ಇಂಗ್ಲಿಷ್ ನಲ್ಲಿ ಟೈಲರ್ ಬರ್ಡ್ ಅಂತ ಹೇಳ್ತೇವೆ. ಇನ್ನ ಪಿಕ್ಕಳಾರ. ಸೊ ಇಲ್ಲಿ ಇರೋಂಥದ್ದು ಕೆಂಪು ಕಿಬ್ಬೊಟ್ಟೆಯ ಪಿಕ್ಕಳಾರ, ಅಂದ್ರೆ ರೆಡ್ ವೆಂಟೆಡ್ ಬುಲ್ಬುಲ್. ಸೊ ಇದ್ರಲ್ಲಿ ನೋಡಿದ್ರೆ ನೀವು ಕೆಂಪು ಬಂದು ಅದ್ರ ಬಾಲದ ಕೆಳಗಡೆ ಮಾತ್ರ ಇಲ್ಲಿ ಕಾಣಿಸುತ್ತೆ. ಸೊ ಇಂಗ್ಲಿಷ್ ನಲ್ಲಿ ಬುಲ್ಬುಲ್ಸ್ ಅಂತ ಹೇಳ್ತವೆ ಈ ಗುಂಪಿಗೆ. ಇದ್ರ ಕರೆ ಕೇಳ. ಮತ್ತೆ ಇಲ್ಲಿ ನೋಡಿ, ಇದು ಇನ್ನೊಂದು ರೀತಿಯ ಪಿಕ್ಕಳಾರ. ಸೊ ಇವೆರಡನ್ನು ನಾವು ಸಾಮಾನ್ಯವಾಗಿ ನಮ್ಮ ಮನೆ ಸುತ್ತಮುತ್ತ ನೋಡ್ಬೋದು. ಈ ಪಿಕ್ಕಳಾರ ಇದು ಕೆಮ್ಮಿಸೆ ಪಿಕ್ಕಳಾರ. ಇಲ್ಲಿ ಕೆಂಪು ನೋಡಿ ನಿಮ್ಗೆ ಕಣ್ಣಿನ ಪಕ್ಕದಲ್ಲೂ ಇದೆ ಮತ್ತೆ ಬಾಲದ ಕೆಳಗಡೆನೂ ಇದೆ. ಮುಂಚೆ ನೋಡಿದ ಪಿಕ್ಕಳಾರದಲ್ಲಿ ಬರೀ ಬಾಲದ ಕೆಳಗೆ ಮಾತ್ರ ಇತ್ತು. ಇವಾಗ ಆ ಶಬ್ದ ನಿಮ್ಗೆ ನೆನ್ಪಿದ್ರೆ ಇದ್ರ ಕರೆನ ಕೇಳಿಸ್ಕೊಳ್ಳಿ. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ. ಸೊ ಎರಡರಲ್ಲೂ ಖಂಡಿತ ವ್ಯತ್ಯಾಸ ಇದೆ. ಹಾಗಾಗಿ ನಮ್ಗೆ ಅದಕ್ಕೆ ಪಕ್ಷಿಗಳು ಕೂಗ್ತಿದ್ದಾಗ ಅವುಗಳ ಕರೆನ ನಾವು ತುಂಬಾ ಗಮನವಿಟ್ಟು ಕೇಳಿದಾಗ ಅವು ವ್ಯತ್ಯಾಸ ಖಂಡಿತ ನಮ್ಗೆ ಗೊತ್ತಾಗತ್ತೆ. ಇವಾಗ ಕೋಗಿಲೆ ಎಲ್ಲರಿಗೂ ಚಿರಪರಿಚಿತ. ಅದ್ರಲ್ಲೂ ಈ ಸೀಸನ್ ನಲ್ಲಂತೂ ಈಗ ಬೇಸಿಗೆ ಟೈಮಲ್ಲಿ ಅವು ಸಂತಾನೋತ್ಪತ್ತಿ ಮಾಡುವ ಸಮಯ. ಸೊ ಕೋಗಿಲೆ ಹಾಡಂತೂ ನಾವು ಪ್ರತಿದಿನ ಕೇಳದೆ ಇರೋದಿಲ್ಲ. ನೀವು ನೋಡಿಲ್ಲ ಅಂದ್ರೂ ಈ ಹಾಡಂತೂ ಕೇಳಿರ್ತೀರ. ಸೊ ಇದು ಗಂಡು ಕೋಗಿಲೆ. ಅದೇ ಮುಂಜಾನೆ ಮತ್ತೆ ಮುಸ್ಸಂಜೆ ಖಂಡಿತ ಇದ್ರ ಹಾಡನ್ನ ನೀವು ಕೇಳ್ತಿರ್ತೀರಾ.
ಇದು ಹೆಣ್ಣು ಕೋಗಿಲೆ. ಸೊ ಗಂಡಿಗೂ ಹೆಣ್ಣಿಗೂ ಇಲ್ಲಿ ವ್ಯತ್ಯಾಸ ಇರುತ್ತೆ. ಈ ಕೋಗಿಲೆಗಳು ಕುಕ್ಕು ಕುಟುಂಬಕ್ಕೆ ಸೇರಿದವಾಗಿರ್ತವೆ. ಇವು ಈ ಕುಟುಂಬದಲ್ಲಿರುವ ಪಕ್ಷಿಗಳು, ಈ ಕುಕ್ಕು ಕುಟುಂಬದಲ್ಲಿರೋ ಪಕ್ಷಿಗಳು ಸ್ವಂತ ಗೂಡು ಕಟ್ಟಿ ಮರಿ ಮಾಡಿ ಮಕ್ಕಳನ್ನ ಸಾಕೋದಿಲ್ಲ. ಅದರ ಬದಲು ಬೇರೆ ಪಕ್ಷಿಗಳ ಮೇಲೆ ಪರಾವಲಂಬಿಯಾಗಿರ್ತವೆ. ಅಂದ್ರೆ ಇವಾಗ ಈ ಹೆಣ್ಣು ಕೋಗಿಲೆ ಕಾಗೆ ಗೂಡಲ್ಲಿ ಹೋಗ್ಬಿಟ್ಟು ಮೊಟ್ಟೆ ಇಟ್ಟು ಬರುತ್ತೆ. ಸೊ ಕಾಗೆ ಇದ್ರ ಮರಿನ ತನ್ನ ಮರಿಗಳ ಜೊತೆಗೇನೆ ಬೆಳೆಸಿ ಸಾಕ್ತೆ. ಇದು ಸನ್ಬರ್ಡ್. ಸೊ ಇಂಗ್ಲಿಷ್ ನಲ್ಲಿ ನಾವು ಇದನ್ನ ಪರ್ಪಲ್ ರಮ್ಡ್ ಸನ್ಬರ್ಡ್ ಅಂತ ಹೇಳ್ತೇವೆ. ಇದನ್ನ ಬಹಳಷ್ಟು ಜನ ಹಮ್ಮಿಂಗ್ ಬರ್ಡ್ ಅಂತ ತಪ್ಪಾಗಿ ತಿಳ್ಕೊಳ್ತಾರೆ. ನಮ್ ದೇಶದಲ್ಲಿ ಹಮ್ಮಿಂಗ್ ಬರ್ಡ್ಸ್ ಇಲ್ಲ. ಯಾಕಂದ್ರೆ ಆದ್ರೆ ಇವು ಕೂಡ ಇವಾಗ ಹಮ್ಮಿಂಗ್ ಪಕ್ಷಿಗಳು ಹೂ ಮುಂದೆ ಹೋಗಿ ಹೇಗೆ ಹಾರ್ತವೋ ಮಕರಂದ ಹೀರಲು, ಅದೇ ರೀತಿ ಈ ಸನ್ಬರ್ಡ್ಗಳು ಹಾರೋದ್ರಿಂದ ನಾವು ಬಹಳಷ್ಟು ಜನ ಅದನ್ನ ತಪ್ಪಾಗಿ ಗುರ್ತು ಹಿಡಿತಾರೆ ಇವು ಹಮ್ಮಿಂಗ್ ಪಕ್ಷಿಗಳು ಅಂತ. ಇವು ಜಾಸ್ತಿಯಾಗಿ ಹೂವಿನ ಮಕರಂದ ಹಿರ್ತವೆ. ಕೆಲವೊಮ್ಮೆ ನೀವು ಇದನ್ನ ಚಿಕ್ಕ ಚಿಕ್ಕ ಜೇಡ ಗಿಡಗಳಲ್ಲಿರುವಂತ ಜೇಡಗಳನ್ನ ಹಿಡ್ಕೊಂಡು ತಿನ್ನೋದನ್ನ ಕೂಡ ನೀವು ನೋಡ್ಬೋದು. ನೀವು ಇಲ್ಲಿ ನೋಡಿದ್ರೆ ಇವಾಗ ಈ ಹಳದಿ ಹೂ ಗುಬ್ಬಿ ಇಷ್ಟೊಂದು ಬಣ್ಣಗಳು ಹೊಂದಿದೆ, ಇದು ಇಷ್ಟೊಂದು ಆಕರ್ಷಕವಾಗಿದೆ. ಆದ್ರೆ ಅದ್ರ ಹೆಣ್ಣು ನೋಡಿ, ಅದೇ ಜಾತಿಯ ಹೆಣ್ಣು ಗುಬ್ಬಿ ನೋಡಿ ಎಷ್ಟು ಒಂಥರ ಮಂದ ಬಣ್ಣದಲ್ಲಿದೆ. ಮತ್ತೆ ಇದೇ ಸೂರಕ್ಕಿಗಳ ಕುಟುಂಬಕ್ಕೆ ಸೇರಿದಂತ ಇನ್ನೊಂದು ಉದಾಹರಣೆ ಇಲ್ಲಿದೆ. ಇದು ನೇರಳೆ ಸೂರಕ್ಕಿ. ಇಲ್ಲೂ ನೋಡಿ ಗಂಡು ಎಷ್ಟು ಆಕರ್ಷಿತವಾಗಿದೆ, ಆದ್ರೆ ಹೆಣ್ಣು ತುಂಬಾ ಡಲ್ ಆಗಿದೆ. ಇವಾಗ ಪಕ್ಷಿಗಳಲ್ಲಿ ಎಷ್ಟೋ ಪಕ್ಷಿ ಜಾತಿಗಳಲ್ಲಿ ನೀವು ಇದನ್ನ ನೋಡ್ಬೋದು. ಗಂಡು ತುಂಬಾ ಬಣ್ಣವಾಗಿದ್ದು ಹೆಣ್ಣು ಮಾತ್ರ ಡಲ್ ಆಗಿರುತ್ತೆ. ಸೊ ಗಂಡುಗಳಿಗೆ ಈ ಹೆಣ್ಣನ್ನು ಆಕರ್ಷಣೆ ಮಾಡಲು ಈ ಬಣ್ಣ ತುಂಬಾ ಮುಖ್ಯ. ಆದರೆ ಹೆಣ್ಣಿಗೆ ಅದು ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಇವಾಗ ಕೆಲವು ಇಂಥ ಕುಟುಂಬಗಳಲ್ಲಿ ಹೆಣ್ಣೆ ಎಲ್ಲಾ ಮೊಟ್ಟೆ ಅಂದ್ರೆ ಸಂತಾನೋತ್ಪತ್ತಿ ಕಾರ್ಯಗಳನ್ನೆಲ್ಲ ಅವಳೇ ಮಾಡಬೇಕಾಗಿರೋ ಅಂತ ಕೆಲವು ಜಾತಿಗಳಲ್ಲಿ ಅವಳಿಗೆ ಎಷ್ಟು ಡಲ್ ಆಗಿರ್ತಾಳೋ, ಸುತ್ತಮುತ್ತ ಇರೋ ಪರಿಸರಕ್ಕೆ ಎಷ್ಟು ಹತ್ರದಲ್ಲಿ ಅದೇ ಬಣ್ಣದಲ್ಲಿ ಇರ್ತಾಳೋ ಅಷ್ಟು ಅವಳಿಗೆ ಶತ್ರುಗಳಿಂದ ತಪ್ಸ್ಕೊಳ್ಳೋದಕ್ಕೆ ಸುಲಭ. ಹಾಗಾಗಿ ಇವಾಗ ಈ ಪಕ್ಷಿ ಎಲೆಗಳ ಮಧ್ಯೆ ಗಿಡಗಳ ಮಧ್ಯೆ ಇದ್ರೆ ಹೆಣ್ಣು ಕಾಣಿಸೋದೇ ಇಲ್ಲ ಜನಗಳಿಗೆ, ಅಂದ್ರೆ ಶತ್ರುಗಳಿಗೆ, ಬೇರೆ ಹಕ್ಕಿಗಳಿಗೆ. ಹಾಗಾಗಿ ಡಲ್ ಆಗಿರೋದು ಅವಕ್ಕೆ ಮುಖ್ಯವಾಗಿರುತ್ತದೆ. ಸೊ ನೀವು ನಿಮ್ಮಲ್ಲಿ ದಾಸವಾಳ ಗಿಡ ಏನಾದ್ರೂ ಇದ್ರೆ ಅಲ್ಲಿಗೆ ಮಕರಂದ ಹೀರಲು ಈ ಪಕ್ಷಿಗಳು ಬರೋದನ್ನ ನೀವು ನೋಡ್ಬೋದು. ನೀವು ಇನ್ನೊಂದ್ಸತಿ ಯಾವಾಗಾದ್ರೂ ಯಾರ ಮನೇಲಾದ್ರೂ ದಾಸವಾಳ ಗಿಡ ಇದ್ದು ಹೂ ಬಿಟ್ಟಾಗ ಸ್ವಲ್ಪ ಚೆನ್ನಾಗಿ ಗಮನಿಸಿ ಇವು ಹೇಗೆ ಮಕರಂದ ಹೀರ್ತವೆ ಅಂತ. ಇವು ಮೇಲ್ಗಡೆ ಹೋಗಿ ಹೂವೊಳಗೆ ಹೋಗಿ ಮಕರಂದ ಹೀರೋದಿಲ್ಲ, ಆದ್ರೆ ದಾಸವಾಳ ಹೂವಿನ ಬುಡನ ಚುಚ್ಚಿ ಕೆಳಗಡೆಯಿಂದ ಅವು ಮಕರಂದನ ಹೀರ್ತವೆ. ಇದು ಎಲ್ಲರಿಗೂ ಗೊತ್ತಿರೋ ಅಂತದ್ದು ಗುಬ್ಬಚ್ಚಿ. ಹಳ್ಳಿಗಳಲ್ಲಿ ಇರುವವರಿಗಂತೂ ಇದು ನೋಡದೆ ಇರೋದಿಲ್ಲ ನೀವು. ಎಡಗಡೆ ಇರೋದು ಗಂಡು ಗುಬ್ಬಚ್ಚಿ ಮತ್ತೆ ಬಲಗಡೆ ಇರೋದು ಹೆಣ್ಣು ಗುಬ್ಬಚ್ಚಿ. ಇತ್ತೀಚೆಗಂತೂ ಗುಬ್ಬಚ್ಚಿಗಳು ಕ್ಷೀಣಿಸುತ್ತಿದೆ ಅಂತ ತುಂಬಾ ಒಂದಷ್ಟು ನಂಬಿಕೆ ಬಂದ್ಬಿಟ್ಟಿದೆ ಜನಗಳಲ್ಲಿ. ಅಂದ್ರೆ ಕೆಲವು ಸತಿ ನ್ಯೂಸ್ ಅಲ್ಲೂ ಓದ್ತೀರಿ, ಸಿನಿಮಾಗಳಲ್ಲೂ ತೋರಿಸ್ತಾರೆ ಇಂಥ ವಿಷಯಗಳನ್ನ. ಆದ್ರೆ ಇತ್ತೀಚೆಗೆ ಮಾಡಿರೋ ಸಂಶೋಧನೆಯ ಪ್ರಕಾರ ಗುಬ್ಬಚ್ಚಿಗಳ ಸಂಖ್ಯೆ ಭಾರತದಲ್ಲಿ ಸ್ಥಿರವಾಗಿದೆ, ಅದು ಏನು ಕ್ಷೀಣಿಸಿಲ್ಲ. ಆದರೆ ಏನಂದ್ರೆ ದೊಡ್ಡ ಮಹಾನಗರಗಳಲ್ಲಿ ಮಾತ್ರ ಅದು ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದ್ರೆ ಇವಾಗ ನಾವು ದೊಡ್ಡ ನಗರಗಳೀಗ ಬೆಂಗಳೂರನ್ನೇ ತಗೊಂಡ್ರೆ ಜಾಸ್ತಿ ಅಪಾರ್ಟ್ಮೆಂಟ್ಗಳಿದೆ, ಹಾಗಿನ ಹಳೆ ಕಾಲದ ತರ ಹಂಚಿನ ಮನೆಗಳಿಲ್ಲ. ಈಗ ನಾವು ಎಲ್ಲ ಹೋಗಿ ಪ್ಯಾಕೆಟ್ ನಲ್ಲಿ ಅಕ್ಕಿ ರಾಗಿ ಕೊಂಡ್ಕೊಂಡ್ ಬರ್ತೀವಿ, ಮನೆ ಮುಂದೆ ಯಾರು ಕುತ್ಕೊಂಡು ಅದನ್ನ ಕ್ಲೀನ್ ಮಾಡೋದಿಲ್ಲ. ಜೊತೆಗೆ ಇಷ್ಟೊಂದು ಕೀಟನಾಶಕ ಹೊಡೆಯೋದ್ರಿಂದ ಕೀಟಗಳು ಕೂಡ ಕಮ್ಮಿಯಾಗಿ ಈ ಗುಬ್ಬಚ್ಚಿಗಳಿಗೆ ಮರಿಗಳಿಗೆ ಆಹಾರ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಕಮ್ಮಿ ಆಗಿದೆ ಹೊರತು ಇಡೀ ಭಾರತಕ್ಕೆ ನಾವು ತಗೊಂಡಾಗ
ಮಾಡಿದಾಗ ಅವುಗಳ ಸಂತತಿ ಏನು ಕಮ್ಮಿ ಆಗಿಲ್ಲ. ಇವಾಗ ದೊಡ್ಡ ಮಹಾನಗರಗಳಲ್ಲೂ ಬೆಂಗಳೂರಿನಂತ ಒಂದು ದೊಡ್ಡ ನಗರ ತಗೊಂಡ್ರು ಕೆಲವು ಜಾಗದಲ್ಲಿ ಈ ಹಳೆ ಬೆಂಗಳೂರು ರೀತಿನಲ್ಲೇ ಉಳ್ಕೊಂಡಿರೋ ಜಾಗದಲ್ಲಿ ನಾವು ಇನ್ನು ಇವನ್ನ ನೋಡ್ಬೋದು. ಇವುಗಳದ ಸೊ ಇವು ಒಂಥರ ಚೀಚಿ ಚಿಪ್ ಚಿಪ್ ಅಂತ ಕರೀತವೆ. ಕೊನೆಯದಾಗಿ ಇದು ಮುನಿಯ ಚುಕ್ಕ ರಾಟವಾಳ. ಸೊ ಈ ಮುನಿಯಾಗಳು ನೀವು ರಾಗಿ ನವಣೆ ಎಲ್ಲ ಬೆಳೆಸ್ತಿರೋ ಹೊಲ ಗದ್ದೆಗಳ ಸುತ್ತ ನೋಡಿದ್ರೆ ಇವರು ನೂರಾರು ಸಂಖ್ಯೆಗಳಲ್ಲಿ ಬರ್ತವೆ ತಿನ್ನೋದಕ್ಕೆ. ಇವು ಇತ್ತೀಚೆಗೆ ನಗರಗಳಲ್ಲೂ ತುಂಬಾ ಕಾಣ ಬರ್ತಾ ಇದೆ. ಮುಂಚೆ ಹೇಗೆ ಗುಬ್ಬಚ್ಚಿಗಳು ಮನುಷ್ಯರು ಹತ್ರ ಬಂದು ಮನುಷ್ಯರು ಮನೆ ಒಳಗಡೆ ಅಥವಾ ನಮ್ಮ ಮನೆ ಸುತ್ತಮುತ್ತ ಗೂಡ್ ಕಟ್ತಿದ್ವು, ಆ ತರ ಇವು ಕೂಡ ಈ ಮುನಿಯಾಗಳು ಕೂಡ ಈಗ ಶುರು ಮಾಡ್ಕೊಂಡಿದೆ. ಈಗ ಸಿಟಿಗಳಲ್ಲೂ ನಾವು ಇದನ್ನ ತುಂಬಾ ಕಾಣಿಸೋದಕ್ಕೆ ನಮ್ಗೆ ಶುರುವಾಗಿದೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಸ್ಕೇಲಿ ಬ್ರೆಸ್ಟೆಡ್ ಮುನಿಯಾ ಅಂತ ಕರಿತೇವೆ. ಈಗ ನಾವು ನಮ್ಮ ಮನೆ ಸುತ್ತಮುತ್ತ ಇರೋ ಕೆಲವು ಹಕ್ಕಿಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಪಕ್ಷಿಗಳ ಕರೆನ ಆಲಿಸೋದು ತುಂಬಾ ಮುಖ್ಯ. ನೀವು ಮನೆಯೊಳಗಿದ್ದಾಗ ಕೂಡ ಏನಾದ್ರೂ ಕೆಲಸ ಮಾಡ್ಕೊಂಡಿದ್ದಾಗ ಹಕ್ಕಿ ಧ್ವನಿ ಕೇಳಿದ್ರೆ ಆದಷ್ಟು ಕಿಟಕಿಯಿಂದಲೋ ನಿಮ್ಮ ಬಾಲ್ಕನಿಯಿಂದಲೋ ಆಚೆ ಹೋಗಿ ಯಾವ್ದು ಹಕ್ಕಿ ಇರ್ಬೋದು ಅಂತ ನೋಡೋದಕ್ಕೆ ಪ್ರಯತ್ನ ಪಡಿ. ಅವಾಗ ನಿಮ್ಗೆ ಹಕ್ಕಿ ಗುರ್ತು ಹಿಡಿಯೋದು ತುಂಬಾ ಸುಲಭವಾಗುತ್ತದೆ. ಅದನ್ನ ನೋಡ್ಲೂಬಹುದು, ಅದ್ರದ್ದು ಕರೆ ಹೇಗಿದೆ ಅಂತ ನಿಮ್ಗೆ ತಿಳ್ಕೊಳ್ಳಲು ಸುಲಭ ಆಗುತ್ತದೆ. ಹೀಗೆ ಅಭ್ಯಾಸ ಮಾಡ್ತಾ ಇದ್ರೆ ಬಹಳಷ್ಟು ಬೇಗನೆ ನೀವು ಪಕ್ಷಿಗಳನ್ನ ಗುರ್ತು ಹಿಡಿಯೋದನ್ನ ಕಲಿಬಹುದು. ಸೊ ನಾವೇನ್ ಮಾಡಿದೀವಿ, ನಿಮ್ಗೆ ಈ ತರ ಪಕ್ಷಿ ಗುರ್ತು ಹಿಡಿಯೋದು ಸುಲಭ ಆಗ್ಲಿ ಅಂತ ಕೆಲವು ಸಂಪನ್ಮೂಲಗಳನ್ನ ತಯಾರಿಸಿದ್ದೇವೆ. ಈಗ ನೀವು ನಮ್ಮ ಅರ್ಲಿ ಬರ್ಡ್ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಕೆಲವು ಕಲೆಯ ಚಟುವಟಿಕೆಗಳಿದೆ. ಕಲೆಯ ಮೂಲಕ ನೀವು ಹಕ್ಕಿಗಳ ಬಗ್ಗೆ ಕಲಿಬಹುದು, ಅಥವಾ ಆಟದ ಮೂಲಕ ನೀವು ಹಕ್ಕಿಗಳ ಬಗ್ಗೆ ಕಲಿಬಹುದು. ಈ ತರ ಪಾಕೆಟ್ ಗೈಡ್ ಮಾಡಿದೀವಿ, ಚಿಕ್ಕದಾಗಿ ನೀವು ಹಿಡ್ಕೊಂಡು ಹೋಗೋದಕ್ಕೆ. ಆಮೇಲೆ ಆಟ ಆಡೋದಕ್ಕೆ ಪಕ್ಷಿಗಳ ಬಗ್ಗೆ ಈ ತರ ಕಾರ್ಡ್ಗಳಿದಾವೆ. ಜೊತೆಗೆ ಇವಾಗ ಲಾಕ್ ಡೌನ್ ಟೈಮ್ ನಲ್ಲಿ ನಿಮ್ಗೆ ಇವೆಲ್ಲ ಉಪಯೋಗ ಆಗ್ಲಿ ಅಂತ ಇನ್ನೊಂದು ಮುಖ್ಯವಾಗಿರುವಂತ ಒಂದು ಮೆಟೀರಿಯಲ್ ಅಂದ್ರೆ ಇಂಟರಾಕ್ಟಿವ್ ಪೋಸ್ಟರ್. ಇದನ್ನ ನೀವು ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಸುಲಭವಾಗಿ ನೋಡ್ಬೋದು. ಸೊ ನೀವು ನಮ್ಮ ಅರ್ಲಿ ಬರ್ಡ್ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಇಲ್ಲಿ ತೋರಿಸ್ತೇನೆ ರೀ. ಕಾಣಿಸ್ತಿದ್ಯಾ ಇದು ಎಲ್ಲಾರ್ಗುನು? ಸೊ ಇಲ್ಲಿ ನಮ್ಮ ರಿಸೋರ್ಸಸ್ ಕೆಳಗಡೆ ಬಂದ್ರೆ ಇಂಟರಾಕ್ಟಿವ್ ಪೋಸ್ಟರ್ಸ್ ಅಂತಿರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಕೆಲವು ಬೇರೆ ಬೇರೆ ರೀತಿಯ ಪೋಸ್ಟರ್ಗಳು ಸಿಗುತ್ತೆ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಇಲ್ಲಿ ನಿಮ್ಗೆ ಯಾವ ಭಾಷೆ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇವಾಗ ಕನ್ನಡ ಬೇಕಂದ್ರೆ ಇಲ್ಲಿದೆ. ಮತ್ತೆ ಇದ್ರ ಪೋಸ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿದೆ. ಅದ್ರ ಜೊತೆಗೆ ನೀವು ಇವಾಗ ಯಾವ್ದಾದ್ರು ಒಂದು ಪಕ್ಷಿಯ ಮೇಲೆ ಹೀಗೆ ಕ್ಲಿಕ್ ಮಾಡಿದ್ರೆ ಆ ಪಕ್ಷಿಯ ಫೋಟೋ ದೊಡ್ಡದಾಗೂ ಬರುತ್ತೆ, ಅದ್ರ ಬಗ್ಗೆ ಒಂದು ಕಿರು ಮಾಹಿತಿನೂ ಸಿಗುತ್ತೆ, ಜೊತೆಗೆ ಅದರ ಕರೆಯನ್ನು ಕೇಳ್ಬೋದು. ಸೊ ಈ ತರ ನೀವು ನಿಮ್ಮ ಸುತ್ತಮುತ್ತಲಿರೋ ಪಕ್ಷಿಗಳ ಬಗ್ಗೆ ಇಂಟರಾಕ್ಟಿವ್ ಪೋಸ್ಟರ್ಗಳಲ್ಲಿ ನೀವು ಕಲಿಬಹುದು. ಓಕೆ, ಇದು ವಾಪಸ್ ಹೋಗ್ತೇನೆ. ಓಕೆ, ಸೊ ಅದ್ರ ಮೂಲಕ ನೀವು ಪಕ್ಷಿಗಳ ಬಗ್ಗೆ ಕಲಿಬಹುದು. ಜೊತೆಗೆ
ಹಕ್ಕಿ ಪುಕ್ಕ ಅನ್ನೋ ಪುಸ್ತಕ ಇದೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಅದನ್ನ ನೀವು ಕೊಂಡ್ಕೊಳ್ಬಹುದು. ಅವ್ರದ್ದು ಇವಾಗ ಹಕ್ಕಿ ಪುಕ್ಕ ಅನ್ನೋ ವೆಬ್ಸೈಟ್ ಕೂಡ ಇವಾಗ ಶುರು ಮಾಡಿದ್ದಾರೆ. ಸೊ ನೀವು ಅಲ್ಲಿ ಆನ್ಲೈನ್ ಹೋಗಿ ಚೆಕ್ ಮಾಡಿ, ಅಲ್ಲಿ ಪಕ್ಷಿಗಳ ಬಗ್ಗೆ ಈ ತರನೇ ಮಾಹಿತಿ ಎಲ್ಲ ಇದೆ. ಜೊತೆಗೆ ನಿಮ್ಗೆ ಭಾರತದಲ್ಲಿ ನಡೀತಾ ಇರುವಂತ ಸುಮಾರು ಪಕ್ಷಿ ವೀಕ್ಷಣೆ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಂದ್ರೆ ಬರ್ಡ್ ಕೌಂಟ್ ಇಂಡಿಯಾ ಅನ್ನೋ ವೆಬ್ಸೈಟ್ ನಲ್ಲಿ ನೀವು ನೋಡ್ಬೋದು. ನಾವು ಈಗ ಇಲ್ಲಿ ಹಾಕಿರೋ ಅಂತ ಪ್ರೆಸೆಂಟೇಶನ್ ಅಲ್ಲಿ ಬಳಸಿರೋ ಅಂತ ಪಕ್ಷಿ ಕರೆಗಳನ್ನ ನಾವು ಈ ಝೆನೋ ಕ್ಯಾಂಟೋ ಅನ್ನೋ ಒಂದು ವೆಬ್ಸೈಟ್ ಇಂದ ತಗೊಂಡಿದೀವಿ. ಅಲ್ಲಿ ನೀವು ಹೋಗಿ ಫ್ರೀ ಆಗಿ ಯಾವ ಹಕ್ಕಿ ಕೂಗ್ಬೇಕಾದ್ರೂ ಕೇಳಿಸ್ಕೊಳ್ಬಹುದು. ನಿಮ್ಗೆ ಪಕ್ಷಿಗಳ ಪಿಕ್ಚರ್ಗಳು ನೋಡ್ಬೇಕು ಅಂತಿದ್ರೆ ಓರಿಯೆಂಟಲ್ ಬರ್ಡ್ ಇಮೇಜಸ್ ಅಂತಿದೆ. ಸೊ ಭಾರತದ ಸುಮಾರು ಫೋಟೋಗ್ರಫರ್ಗಳು, ಛಾಯಾಚಿತ್ರಕಾರರು ಇಲ್ಲಿ ಅವರ ಫೋಟೋಸ್ನ ಹಾಕ್ತಾರೆ, ಪಕ್ಷಿಗಳ ಚಿತ್ರಗಳನ್ನ ಅಲ್ಲಿ ನೋಡ್ಬೋದು. ಮತ್ತೆ ಪಕ್ಷಿಗಳ ಗುರುತು ಹಿಡಿಯಲು ನಿಮ್ಗೆ ಆಪ್ ಕೂಡ ಬಳಸ್ಬೋದು. ಈಗ ಮರ್ಲಿನ್ ಅಂತ ಒಂದು ಆಪ್ ಇದೆ, ಅದನ್ನ ನೀವು ಫೋನ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಬೇಕಾದ್ರೆ ಒಂದು ಫೋಟೋ ಹಾಕಿ ಆ ಫೋಟೋ ಯಾವ್ದು ಅಂತ ಗುರುತು ಹಿಡಿಬಹುದು, ಅಥವಾ ಅವುಗಳಲ್ಲಿರೋ ಫೋಟೋ ನೋಡಿ ಕೂಡ ಗುರುತು ಹಿಡಿಬಹುದು. ಅಥವಾ ನಿಮ್ಮ ಸ್ಥಳೀಯವಾಗಿ ಎಷ್ಟೋ ಪಕ್ಷಿ ವೀಕ್ಷಣೆ ಗ್ರೂಪ್ಗಳಿರ್ತವೆ. ಬೆಂಗಳೂರಿನಲ್ಲಿ ಒಂದು ಗ್ರೂಪ್ ಇದೆ, ಅಥವಾ ಮೈಸೂರಿನಲ್ಲಿದೆ. ಆ ತರನೇ ನಿಮ್ಮ ಸ್ಥಳೀಯವಾಗಿ ನೀವು ಈ ತರ ಇವಾಗ ಇನ್ನು ಲಾಕ್ಡೌನ್ ಟೈಮಲ್ಲಿ ಇದು ಲಾಕ್ ಟೈಮ್ ಮುಗಿದ ಮೇಲೆ ನಿಮ್ಗೆ ಆದಷ್ಟು ಹೋಗಿ ಇಂಥ ಒಂದು ಗ್ರೂಪ್ಗಳ ಸಂಗಡ ನೀವು ಆಚೆ ಹೋಗಿ ಪಕ್ಷಿ ನೋಡೋದನ್ನ ಕಲಿಬಹುದು. ಇನ್ನು ಮುಂದೆ ನಾವು ಇದು ಮೊದಲನೇ ಟಾಕ್ ಆಗಿತ್ತು. ಸೊ ಇನ್ನು ಇದೇ ರೀತಿ ಬಹಳಷ್ಟು ಬೇರೆ ಟಾಕ್ಗಳಿರ್ತವೆ. ಅಂದ್ರೆ ನಾವು ಹೇಗೆ ಆಟಗಳ ಮೂಲಕ ಪಕ್ಷಿಗಳನ್ನ ಬಗ್ಗೆ ಕಲಿಬಹುದು, ಅಥವಾ ಕಲೆಯ ಮೂಲಕ ಪಕ್ಷಿ ವೀಕ್ಷಣೆ ಮಾಡ್ಬೋದು, ಪಕ್ಷಿಗಳ ವರ್ತನೆಗಳ ಬಗ್ಗೆ, ಮತ್ತೆ ಪಕ್ಷಿಗಳ ಕತೆಗಳು, ಹೀಗೆ ನಾವು ಇನ್ನು ಬಹಳಷ್ಟು ಪ್ರೋಗ್ರಾಮ್ನ ನಿಮ್ಗೆ ತರ್ತೀವಿ. ಸೊ ನೀವು ನಮ್ಮನ್ನ ಟ್ವಿಟರ್, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಿಮ್ಮ ಕೊನೆಯದಾಗಿ ನಿಮ್ಮನ್ನ ಏನ್ ಕೇಳ್ಬೇಕಂತಿದ್ರೆ ಅಂದ್ರೆ ಈ ಟೈಮ್ ನಿಮ್ಗೆ ಸೂಟ್ ಆಗುತ್ತಾ? ಅಂದ್ರೆ ಇವಾಗ ಬೆಳಗ್ಗೆ ನಿಮ್ಗೆ ಸುಲಭನಾ, ಅಥವಾ ಸಾಯಂಕಾಲ ನಾವು ಈ ತರ ಸೆಷನ್ ಮಾಡಿದ್ರೆ ನಿಮ್ಗೆ ಸುಲಭನಾ? ಸೊ ಇವಾಗ 11 ಗಂಟೆಯಿಂದ 12 ಗಂಟೆ ಟೈಮ್ ನಿಮ್ಗೆ ಒಳ್ಳೇದ್ ಅನ್ಸ್ತಾ? ಯಾಕಂದ್ರೆ ಈ ಟಾಕ್ಗಳನ್ನ ನಾವ್ ಇವಾಗ ಲಾಕ್ ಡೌನ್ ಟೈಮ್ಗಂತಾನೆ ಇವುಗಳನ್ನ ಮಾಡಿರೋದು. ಓಕೆ, ಓಕೆ, ಸರಿ. ಕೆಲವರು ಉತ್ತರ ಕೊಟ್ಟಿದ್ದೀರಾ. ಸರಿ, ಓಕೆ. ಇವಾಗ ಒಂದು ಆಕ್ಚುಲಿ ಟೈಮ್ ಮುಗ್ದಿದೆ, ಬಟ್ ಒಂದು 5 ನಿಮಿಷ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಉತ್ತರ ಕೊಡೋದಕ್ಕೆ ಸಾಧ್ಯ. ಸೊ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಬರೆಯುವುದು. ನನ್ಗೆ ಮಧ್ಯದಲ್ಲಿ ಚಾಟ್ ಬಾಕ್ಸ್ ನೋಡಕ್ ಆಗ್ಲಿಲ್ಲ. ಸೊ ಮುಂಚೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರು ನನ್ಗೆ ನೋಡಿರೋದಿಲ್ಲ. ಓಕೆ, Prabhakar, yes, there is a Facebook group. You can follow us on Early Bird Facebook page.
ಓಕೆ, ಯಾರೋ ಕೇಳ್ತಿದ್ರೆ ಪಿಜನ್ ಬಗ್ಗೆ ಮಾತಾಡ್ಲಿಲ್ಲ ಅಂತ. ಹೌದು, ಪಿಜನ್ಗಳು ಬೇಸಿಕ್ಲಿ ತುಂಬಾ ಸಿಟಿಗಳಿಗೆ, ಅದು ಸಿಟಿಗಳಲ್ಲಿ ಅಂದ್ರೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಗಳಲ್ಲಿ ಪಾರಿವಾಳಗಳನ್ನ ತುಂಬಾ ನೋಡ್ತೀವಿ. ಆದ್ರೆ ಇದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂತ ಜನಗಳು ಎಲ್ಲಾ ಕಡೆಯಿಂದನೂ ಕರ್ನಾಟಕದಿಂದ ಬಂದಿರೋದ್ರಿಂದ ನಾವು ಬರೀ ಸಿಟಿಗೆ ಸಂಬಂಧಿಸಿದ ಪಕ್ಷಿಗಳನ್ನ ಮಾತ್ರ ಕವರ್ ಮಾಡದೆ ಬೇರೆ ಪಕ್ಷಿಗಳ ಬಗ್ಗೆನೂ ಮಾತಾಡಿದ್ವಿ. ಹಾಗಾಗಿ ಇದರಲ್ಲಿ ಪಾರಿವಾಳದ ಬಗ್ಗೆ ಅಷ್ಟು ಮಾತಾಡಿಲ್ಲ. Abhi, somebody asked about effect of mobile towers on birds. ಓಕೆ, ಮೊಬೈಲ್ ಟವರ್ ಬಗ್ಗೆ ಇನ್ನೂ ಅಂದ್ರೆ ಸಂಪೂರ್ಣವಾಗಿ ಅದು ಎಫೆಕ್ಟ್ ಆಗಿದೆ ಅಂತ ಸಂಪೂರ್ಣವಾಗಿ ರಿಸರ್ಚ್ ಇನ್ನೂ ಕಂಡುಹಿಡಿದಿಲ್ಲ. ಬರೀ ಮಾತುಗಳಿದೆ ಅಷ್ಟೇ ಹೊರತು ಇದಾಗ್ತಿರ್ಬೋದು ಅದಾಗ್ತಿರ್ಬೋದು ಅಂತ. ಆದ್ರೆ ಪ್ರೂಫ್, ಸೈಂಟಿಫಿಕ್ ಪ್ರೂಫ್ ಇನ್ನೂ ಯಾವುದು ದೊರಕಿಲ್ಲ. Do black kites live in groups because they can see many of them flying in the sky? So ಇಲ್ಲಿ ಒಬ್ರು ಕೇಳ್ತಿದ್ದಾರೆ, ಬ್ಲಾಕ್ ಕೈಟ್ಗಳು ಹದ್ದುಗಳು ಗುಂಪಲ್ಲಿ ಇರ್ತಾವ ಅಂತ. ಇಲ್ಲ, ಅದು ನೀವು ಗುಂಪಾಗಿ ಯಾವಾಗ ನೋಡ್ತೀರಾ ಅಂದ್ರೆ, ಇವಾಗ ಮಳೆ ಟೈಮ್, ಮಳೆ ಫಸ್ಟ್ ಮುಂಗಾರು ಮಳೆ ಬಿದ್ದಾಗ ಟರ್ಮೈಟ್ಗಳು ಆಚೆ ಬಂದಾಗ ಅವನ್ನ ಹಿಡಿಯೋದಕ್ಕೆ ಇವು ಎಲ್ಲ ಗುಂಪು ಸೇರಿ ಆಕಾಶದಲ್ಲಿ ಹಾರ್ತಿರ್ತವೆ. ಇಲ್ಲ ಅಂದ್ರೆ ಅವು ಗುಂಪಾಗಿರೋದಿಲ್ಲ. ಓಕೆ, ಇಲ್ಲಿ ಇನ್ನೊಬ್ರು ಕೇಳ್ತೀರಾ, ಇಫ್ ವಿ ಕೇರ್ ಫಾರ್ ದ ಬರ್ಡ್ಸ್ ಅರೌಂಡ್ ಅಸ್, ವಾಟ್ ಡು ವಿ ಹ್ಯಾವ್ ಟು ಡೂ? ಎಕ್ಸಾಂಪಲ್, ಶುಡ್ ವಿ ಫೀಡ್ ದೆಮ್ ಆರ್ ಲೆಟ್ ದೆಮ್ ಬಿ? ಸೊ ಯಾವುದೇ ಪಕ್ಷಿಗಳಿಗೆ ಆಹಾರ ಕೊಡಬೇಡಿ, ಯಾಕಂದ್ರೆ ಇವೆಲ್ಲ ವನ್ಯಜೀವಿಗಳು. ಸೊ ನಾವು ಒಂದು ಪಕ್ಷಿಗೆ ಆಹಾರ ಕೊಟ್ಟಾಗ ನಾವು ತಿನ್ನೋ ಆಹಾರ ಸೂಟ್ ಆಗದೆ ಇರ್ಬೋದು. ಸೊ ಅದು ಅವಕ್ಕೆ ಹಾನಿ ಕೂಡ ಮಾಡ್ಬೋದು. ಜೊತೆಗೆ ನಾವು ಯಾವುದೇ ವನ್ಯಜೀವಿಗಳಿಗೂ ನಾವು ಆಹಾರ ಕೊಡೋದಕ್ಕೆ ಹೋಗ್ಬಾರ್ದು. ಅವುಗಳದೇ ಆದಂತ ಒಂದು ಜೀವನ ರೀತಿಗಳಿರುತ್ತೆ, ಅದನ್ನ ನಾವು ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. Thank you so much, everybody. Thank you so much for joining. We'll close this session now. Please do follow our Facebook page and YouTube channel. This entire recording will be available on the YouTube channel. Thank you so much.